ಓಂ ಶಾಂತಿ. ಓಂ ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನ ಕಾರ್ಯಕ್ರಮ. ಇವತ್ತಿನ ದಿನ ಹೊಸ ಮುರಳಿ, ದಿನಾಂಕ 2 ಮಾರ್ಚ್ 2011. ಇದು ವಿಶೇಷವಾಗಿ ಶಿವಬಾಬಾರವರ ಜಯಂತಿ, ಶಿವರಾತ್ರಿಯ ದಿನ ಬಾಬಾ ನುಡಿಸಿರುವಂತಹ ಒಂದು ಮುರಳಿ. ಶಿವರಾತ್ರಿ ಅಂತಂದ್ರೆ ತಂದೆ ಮತ್ತು ಮಕ್ಕಳ ಜನ್ಮದಿನ. ಪ್ರತಿ ಸಲ ಶಿವರಾತ್ರಿಯ ಸಮಯದಲ್ಲಿ ತಂದೆ ಮತ್ತು ಮಕ್ಕಳ ಜನ್ಮದಿನದ ವಿಧಿ ಚೇಂಜ್ ಇರುತ್ತೆ. ಅಂದ್ರೆ ತಂದೆಯವರೇನೆ, ಆದರೆ ಆ ಮಕ್ಕಳ ಕರ್ತವ್ಯ ಇದೆಯಲ್ಲ, ಪಾತ್ರ ಇದೆಯಲ್ಲ, ಅದು ಚೇಂಜ್ ಆಗ್ತಾ ಇರ್ತದೆ ಮತ್ತು ಉನ್ನತಿಯ ಕಡೆಗೆ ಹೋಗ್ತಾ ಇರ್ತದೆ. ಮತ್ತು ಮಕ್ಕಳಲ್ಲಿ ಆ ಒಂದು ಪ್ರಬುದ್ಧತೆ, ಸೇವೆಗೆ ಯೋಗ್ಯರು, ಬೇಹದ್ದಿನ ಸೇವೆಗೆ ನಿಮಿತ್ತರು ಹೀಗೆ ಆಗ್ತಾ ಇರ್ತಾರೆ. ಮತ್ತೆ ತಂದೆಗೆ ಸಹಯೋಗ ಕೊಡೋದಲ್ಲಿ ಹೆಚ್ಚಿನ ಸಮಯವನ್ನ ಸಮರ್ಪಣಾ ಮನೋಭಾವ ಹೇಳುವಂಥದ್ದು ಇರುತ್ತೆ. ಹಾಗೆ ಈ ಮುರಳಿಯಲ್ಲಿ ತಂದೆ ಮತ್ತು ಮಕ್ಕಳ ಯಾವ ಜಯಂತಿಯ ಬಗ್ಗೆ ಬಾಬಾ ಮಾತಾಡ್ತಿದ್ದಾರೆ. 15 ದಿನದ ಹಿಂದೆ ನಾವು, ಅಥವಾ ಒಂದು ವಾರದ ಹಿಂದೆ ಬಾಬಾ ಹೇಳಿದ್ರು, ಮಕ್ಕಳೇ, ಸರ್ವ ಆತ್ಮರಿಗೆ ಅಂಚಲಿಯನ್ನ ಕೊಡಿ ಅಂತ. ಅಂದ್ರೆ ತೀರ್ಥದ ರೂಪದಲ್ಲಿ ಭಕ್ತಿ ಮಾರ್ಗದಲ್ಲಿ ಏನು ತೋರಿಸಿದ್ದಾರೆ, ಅದೇ ರೀತಿ ಆ ಆತ್ಮಗಳಿಗೆ ಶಾಂತಿ, ಸುಖದ ಪರಮಾತ್ಮ ಅನುಭೂತಿಯನ್ನ ಮಾಡಿಸಿ ಅಂತ ಬಾಬಾ ಏನ್ ಮಾಡಿದ್ರು, ತಿಳಿಸಿದ್ರು. ಇವತ್ತೇನ್ ಹೇಳ್ತಿದ್ದಾರೆ ಬಾಬಾ, मास्टर सर्वशक्तिवान के स्वमान की सीट पर रह, एक दो को उमंग दिलाते, सहयोगी बन, व्यर्थ संकल्पों के अक के फूल अर्पण कर नंबर 1 इनाम लो. नंबर 1 ಬರ್ಬೇಕು. ನಂಬರ್ 1 ಯಾರು ಬರ್ತಾರೆ? ಬ್ರಹ್ಮ ಬಾಬಾ. ನಂಬರ್ 2 ಯಾರು? ಅಮ್ಮ. ಆದರೆ ಅವರು ರಾಜ್ಯಭಾರವನ್ನ ಮಾಡಬೇಕಾದ್ರೆ ಅವರ ಆ ಸ್ಥಾನದಲ್ಲಿ ಅವರ ಕುಟುಂಬಸ್ಥರಾಗಿ, ಅವರ ಸಂಬಂಧಿಕರಾಗಿ, ಅವರ ಅರಮನೆಯಲ್ಲೇ ಯಾರು ವಾಸ ಮಾಡ್ತಾರೋ ಸತ್ಯುಗದಲ್ಲಿ, ಅವರು ಕೂಡ ಬಾಬಾ ಏನ್ ಹೇಳ್ತಾರೆ, ಪಾಸ್ ವಿತ್ ಆನರ್. ಹಾಗಂತ ಅರಮನೆಯಲ್ಲಿ ನೌಕರಿ ಚಾಕರಿ ಮಾಡುವಂಥವರಲ್ಲ, ಅವರಲ್ಲ, ಅವರ ಸಂಬಂಧಿಕರಿರ್ಬೇಕು. ಅಂದ್ರೆ ಅವರಿಗೆ ಇರುವಂತ ಆಹಾರನ, ಅದೇ ರೀತಿ ಆಹಾರನೂ ಕೂಡ ಇವರಿಗೆ ಸಿಗಬೇಕು, ಆ ಲೆವೆಲ್ ಅಲ್ಲಿ ಇರ್ಬೇಕಾಗ್ತದೆ. ಆದ್ರೆ ಆ ರೀತಿ ನಂಬರ್ 1 ಪಾರಿತೋಷಕ ಪ್ರೈಸ್ ಅನ್ನ ನಾವು ಪಡಿಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಮಾಸ್ಟರ್ ಸರ್ವಶಕ್ತಿವಾನ ಸೀಟಲ್ಲಿ ಕೂತ್ಕೊಳ್ಬೇಕು. ಅಂದ್ರೆ ವಿಶ್ವದಲ್ಲಿರುವಂತ ಸರ್ವರಿಗೂ, ಜಡ ವಸ್ತುಗಳಿರ್ಬೋದು, ಚೈತನ್ಯ ಆತ್ಮಗಳಿರ್ಬೋದು, ಎಲ್ಲರಿಗೂ ಕೂಡ ನಿಮ್ಮ ಮೂಲಕ, ನಿಮ್ಮ ತನುಮನದ ಮೂಲಕ ಬಾಬಾ ಏನ್ ಕೊಡ್ಬೇಕು? ಎಲ್ಲ ಶಕ್ತಿಗಳನ್ನ ಕೊಡ್ಬೇಕು. ಅದೇನರ್ಥ? ಬಾಬಾರವರ ಫ್ಯಾಕ್ಟರಿಯಲ್ಲಿ ಇರುವಂತ ಪ್ರಾಡಕ್ಟ್ ಅನ್ನ ವಿಶ್ವದಲ್ಲಿ ಹೋಲ್ಸೇಲ್ ಅಲ್ಲಿ ಕೊಡ್ಲಿಕ್ಕೆ ನೀವೇನಾಗ್ಬೇಕು? ರೆಡಿ ಆಗ್ಬೇಕು, ನಿಮಿತ್ತರಾಗ್ಬೇಕು, ಸಾಧನ ಆಗ್ಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ, ಮಾಸ್ಟರ್ ಸರ್ವಶಕ್ತಿವಾನ್. ಸರ್ವಶಕ್ತಿವಂತ ಯಾರು? ಬಾಬಾ. ಓಕೆ. ಸರ್ವಶಕ್ತಿವಂತ ಅಂತಂದ್ರೆ ಏನು? ಸರ್ವ ಶಕ್ತಿಗಳು. ಶಕ್ತಿ ಆಗ್ಬೇಕು. ಶಕ್ತಿ ಆಗ್ಬೇಕು. ಶಕ್ತಿ ಇಲ್ಲದೆ ಇರೋರಿಗೆ ಕೊಡೋದಕ್ಕೆ ಶಕ್ತಿ ಬೇಕು. ಸರಿ, ಬೇರೆಯವರು ಕೊಡೋಣ, ನಿಮ್ಗೆ ಯಾಕೆ ಶಕ್ತಿ ಬೇಕು? ಬೇರೆಯವ್ರದ್ದು ಆಮೇಲೆ ನೋಡ, ನನಗೆ ಯಾಕೆ ಶಕ್ತಿ ಬೇಕು? ಸಮಸ್ಯೆಗಳನ್ನ ಎದುರಿಸೋದಕ್ಕೆ. ಹಾ, ಈಗ ನಿಮ್ಮ ಎದುರುಗಡೆ ಯಾರೊಬ್ರು ವೈದಿಗಳು ಬರ್ತಾರೆ, ಅವ್ರು ವೈದ್ಯ ಬಂದ್ರೆ ನಿಮ್ಮ ಮೇಲೆ ಯುದ್ಧ ಮಾಡ್ತಾರೆ, ಅವಾಗ ನಿಮ್ಗೆ ತೊಂದರೆ ಆಗತ್ತೆ.
ಅದನ್ನ ಎದುರಿಸ್ಲಿಕ್ಕೆ ನಿಮ್ಗೆ ಏನ್ ಬೇಕು? ಶಕ್ತಿ ಬೇಕು. ಶಕ್ತಿ ತನ್ನಿಂತಾನೆ ಬರೋದಿಲ್ವಲ್ಲ. ಬರಲ್ಲ. ಈ ಪ್ರಪಂಚದಲ್ಲಿ ಯಾವುದೂ ಫ್ರೀ ಆಗಿ ಬರೋದಿಲ್ಲ, ತನ್ನಿಂತಾನೆ ಬರೋದಿಲ್ಲ ಆತ್ಮೀಯರೇ. ಹೌದು. ಗಾಳಿ ಇರ್ಲಿ, ಆಹಾರ ಇರ್ಲಿ, ವಸ್ತು ಇರ್ಲಿ, ವಿಕಾರ ಇರ್ಲಿ, ಅಥವಾ ಶಾಂತಿ ಇರ್ಲಿ, ಯಾವುದೂ ಕೂಡ ತನ್ನಿಂತಾನೆ ಬರೋದಿಲ್ಲ. ಸಿಗೋದಿಲ್ಲ, ಬರೋದಿಲ್ಲ, ನಾನು ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕೊಂದು ವಿಧಿವಿಧಾನ ಅಂತ ಬಿಟ್ಟಿದೆ, ಅದಕ್ಕೊಂದು ಕಾರಣ ಅಂತ ಬಿಟ್ಟಿದೆ ಅಲ್ವಾ? ಹಾಗೆ ಶರೀರಕ್ಕೆ ನೋಡಿ ಶಕ್ತಿ ಎಲ್ಲಿಂದ ಸಿಗ್ತದೆ? ಭಗವಂತನೇ. ಆ ಆಹಾರದಿಂದ. ಶರೀರಕ್ಕೆ ಶಕ್ತಿ ಎಲ್ಲಿಂದ ಸಿಗ್ತದೆ? ಆಹಾರದಿಂದ. ಆಹಾರದಿಂದ ತಾನೆ. ಗಾಳಿ. ಶರೀರಕ್ಕೆ ಆಹಾರನೇ ತಿನ್ಸೋದಿಲ್ಲಪ್ಪ, ಅವಾಗ ಏನಾಗ್ತದೆ? ಶಕ್ತಿ ಇರೋದಿಲ್ಲ, ಸುಸ್ತಾಗುತ್ತೆ. ಶಕ್ತಿ ಇಲ್ದಿದ್ರೆ ಏನ್ ತೊಂದ್ರೆ? ಕೆಲ್ಸ ಮಾಡಕ್ಕಾಗಲ್ಲ. ಹಾ, ಏನು ಮಾಡಕ್ ಕರ್ಮವನ್ನು ಮಾಡಬೇಕಾದ್ರೆ ಆ ಸಾಧನ ನಿಮ್ಮ ಮಾತನ್ನ ಕೇಳೋದಿಲ್ಲ. ಹೌದು. ನಿಮಗೆ ಬೇಕಾದಾಗೆ ಅದು ಮೂಮೆಂಟ್ಸ್ ಆಗೋದಿಲ್ಲ, ಸುಸ್ತಾಗತ್ತೆ. ಅದೇ ನಿಮ್ಗೆ ಏನ್ ಮಾಡ್ತಾ ಇದ್ರೆ ಕರಿತಾ ಇರ್ತದೆ, ಸುಸ್ತಾಗ್ತಾ ಇದೆ, ನನ್ ಕಡೆ ಗಮನ ಕೊಡು, ಗಮನ ಕೊಡು, ನೀರು ಕೊಡು, ಆಹಾರ ಕೊಡು ಅಂತ ಏನ್ ಮಾಡ್ತಾ ಇರ್ತದೆ? ಹೇಳ್ತಾ ಇರ್ತದೆ. ಹೌದಾ? ಹೌದು. ಅದೇ ರೀತಿ ಶರೀರದ ಒಳಗಡೆ ಏನೊಂದು ಕಾಯಿಲೆ ಬಂತು ಅಂತ ತಿಳ್ಕೊಳ್ಳಿ, ನೆಗಡಿ, ಜ್ವರ, ಕೆಮ್ಮು, ತಲೆನೋವು ಏನೋ ಒಂದು ಬಂತು. ಅವಾಗ ಏನ್ ಮಾಡ್ತೀವಿ? ಮೆಡಿಸಿನ್ ತಗೊಳ್ತೀವಿ. ಎಕ್ಸ್ಟ್ರಾ ಶಕ್ತಿಯನ್ನು ಒಳಗಡೆಗೆ ಮಾತ್ರೆಯ ಮೂಲಕನೋ, ಟಾನಿಕ್ ಮೂಲಕನೋ, ವಿಟಮಿನ್ಸ್ ಮೂಲಕನೋ, ಇಂಜೆಕ್ಷನ್ ಮೂಲಕನೋ ಕೊಟ್ಬಿಟ್ಟು ಏನ್ ಮಾಡ್ತೀವಿ? ಅದರ ಮೇಲೆ ಜಯವನ್ನ ಪ್ರಾಪ್ತಿ ಮಾಡ್ಕೊಂತೀವಿ. ಮಾಡ್ತೀವಿ. ಅವಾಗ ಅದು ಪ್ರಾಪ್ತಿ ಮಾಡಿದಾಗ ಪುನಃ ಏನಾಗತ್ತೆ? ಆ ಶರೀರ ರೂಪಿ ಸಾಧನ ನಿಮ್ಮ ಮಾತನ್ನ ಕೇಳತ್ತೆ. ಹಾಗೆ ಧನದ ಶಕ್ತಿ, ತನುವಿನ ಶಕ್ತಿ, ಜನರ ಶಕ್ತಿ ಬೇಕಲ್ವಾ? ಬೇಕ ಬೇಡೋ? ಬೇಕು. ಅದೇ ರೀತಿ ಶರೀರಕ್ಕೆ ಶಕ್ತಿ ಕೊಡ್ತೀರಾ, ನಿಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಪತಿಗೆ ಆಹಾರ ಕೊಡ್ತೀರಾ ಅಲ್ವಾ? ಅದೇ ರೀತಿ ಆತ್ಮಕ್ಕೂ ಆಹಾರ ಕೊಡಬೇಕಲ್ವಾ? ಕೊಡ್ಬೇಕು. ಅದೆಲ್ಲಿಂದ ಬರ್ತದೆ? ಬಾಬನಿಂದ. ಪರಮಾತ್ಮನಿಂದ. ಅದಕ್ಕೆ ಹೇಳ್ತಾರೆ, ಈ ಪ್ರಪಂಚದಲ್ಲಿ ಜಡ ಮತ್ತು ಚೈತನ್ಯ ಸಾಧನಗಳ ಮೇಲೆ ಪರಮಾತ್ಮನ ಶಕ್ತಿ ಚಾರ್ಜ್ ಇದ್ದಾಗ, ಏನಿದ್ದಾಗ? ಚಾರ್ಜ್ ಇದ್ದಾಗ. ಪರಮಾತ್ಮನ ಶಕ್ತಿ ಚಾರ್ಜ್ ಇದ್ದಾಗ ಎಲ್ಲರೂ ಕೂಡ ಹೇಗಿರ್ತಾರೆ? ಖುಷಿಯಾಗಿರ್ತಾರೆ. ಸತ್ಯುಗ ತ್ರೇತಾಯುಗದಲ್ಲಿ ಆ ರೀತಿ ವಾತಾವರಣ, ವಾಯುಮಂಡಲ ಇರತ್ತೆ. ಅದಕ್ಕಾಗಿ ಅಲ್ಲಿರುವಂತವ್ರು ಎಲ್ಲರೂ ಕೂಡ ಏನಾಗಿರ್ತಾರೆ? ಶಕ್ತಿಶಾಲಿಯಾಗಿರ್ತಾರೆ. ಖುಷಿಯಾಗಿರ್ತಾರೆ, ಶಕ್ತಿಶಾಲಿಯಾಗಿರ್ತಾರೆ. ಅವಾಗ ಯಾವುದೇ ಕರ್ಮೇಂದ್ರಿಯ, ವಾತಾವರಣ, ವಾಯುಮಂಡಲ ಯಾರಿಗೂ ತೊಂದರೆ ಕೊಡೋದಿಲ್ಲ. ಕೊಡೋದಿಲ್ಲ. ಆಮೇಲೆ ದ್ವಾಪರ ಯುಗದಿಂದ ರಾವಣ ಯಾವಾಗ ಬರ್ತಾನೋ ಅವನು ಕೊಡುವಂತಹ ಆಹಾರದಿಂದ, ಶಕ್ತಿಯಿಂದ ಏನಾಗ್ತವೆ? ಕಾಯಿಲೆಗಳು ಬರ್ತಾರೆ. ಆರಂಭ ಆಗ್ತವೆ. ಅಂದ್ರೆ ಪರಮಾತ್ಮನಿಗೆ ಸರ್ವಶಕ್ತಿವಂತ ಅಂತ ಯಾಕೆ ಹೇಳ್ತಾರೆ? ಯಾಕೆ ಹೇಳ್ತಾರೆ? ಯಾಕೆ ಹೇಳ್ತಾರೆ? ಪರಮಾತ್ಮ ಸರ್ವಶಕ್ತಿವಂತನೋ, ನಾವು ಮಕ್ಕಳು ಸರ್ವಶಕ್ತಿವಂತನೋ? ಪರಮಾತ್ಮ ಸರ್ವಶಕ್ತಿವಂತ. ರಾವಣನಿಗೆ ಏನಾದ್ರು ಸರ್ವಶಕ್ತಿವಂತ ಅಂತ ಹೇಳ್ತಾರ? ಇಲ್ಲ. ಮತ್ತೆ ಪರಮಾತ್ಮನಿಗೆ ಯಾಕೆ ಸರ್ವಶಕ್ತಿವಂತ ಅಂತ ಹೇಳ್ತಾನೆ? ಯಾಕಂದ್ರೆ ಪ್ರಪಂಚದಲ್ಲಿ ಯಾವುದೇ ಸಮಸ್ಯೆಗಳಿರ್ಬೋದು, ಯಾವುದೇ ವಿಘ್ನಗಳಿರ್ಬೋದು, ಯಾವುದೇ ಪರಿಸ್ಥಿತಿಗಳಿರ್ಬೋದು, ಯಾವುದೇ ನೋವಿರ್ಬೋದು, ಏನೇ ಇದ್ರೂ ಕೂಡ ಅದನ್ನ ಪರಿಹಾರ ಮಾಡುವಂತಹ ಶಕ್ತಿ ಯಾರಲ್ಲಿದೆ? ಪರಮಾತ್ಮನಲ್ಲಿದೆ. ಇದಕ್ಕೆ ಸರ್ವಶಕ್ತಿವಂತ. ಅದಕ್ಕೊಂದು ಗಾದೆ ಹೇಳ್ತಾರೆ ತೆಲುಗುದಲ್ಲಿ, ಸರ್ವ ರೋಗಕ್ಕೂ ಸಾರಾಯಿ ಮದ್ದು ಅಂತ. ಸಾರಾಯಿ ಕುಡಿದ್ಬಿಟ್ರೆ ಎಲ್ಲ ಕಾಯಿಲೆಗಳೇನಾಗ್ಬಿಡ್ತವೆ? ಜಾಸ್ತಿ ಆಗುತ್ತದೆ. ಹಂಗಂತೆಲ್ಲ ಸಾರಾಯಿ ಕುಡಿಯೋದಕ್ಕೆ ಶುರು ಮಾಡ್ಬಿಟ್ಟಿರ ಮತ್ತೆ. ಅದು ಗಾದೆ ಅಷ್ಟೇ, ಸರಿನಾ? ಹಾಗೆ ಆದ್ಮೇಲೆ ನಾವ್ ಎಷ್ಟೋ ಸಲ ನೋಡ್ತೀವಲ್ವಾ, ಭಗವಂತ ನೆನಪು ಮಾಡಿದಾಗ ಎಷ್ಟು ಯಾರಿಗೂ ಹಣದ ಏನ್ ಬರ್ತದೆ? ಲಾಟ್ರಿ ಹೊಡೆಯತ್ತೆ. ಕೆಲವರಿಗೆ ತಲೆನೋವು ಕಡಿಮೆ ಆಗ್ತದೆ, ಕೆಲವರಿಗೆ ಸಂಬಂಧದಲ್ಲಿ ಒಳ್ಳೇದಾಗ್ತದೆ, ಕೆಲವರಿಗೆ ಮಾನಸಿಕ ನೆಮ್ಮದಿ ಸಿಗ್ತದೆ, ನಾವು ಆತ್ಮಗಳಿಗೆ ದೇವತಾ ಪೋಸ್ಟ್ ಸಿಗ್ತದೆ. ಎಷ್ಟೆಲ್ಲ ಸಿಗತ್ತಲ್ವಾ? ಅಷ್ಟೆಲ್ಲ ಶಕ್ತಿ, ಯೋಗ್ಯತೆ, ಅರ್ಹತೆ ಯಾರಲ್ಲಿದೆ?
ಪರಮಾತ್ಮನಲ್ಲಿ ಇದೆ. ಅದಕ್ಕಾಗಿ ಆ ಶಕ್ತಿಯ ಅವಶ್ಯಕತೆ ಇದ್ದಾಗ ಎಲ್ಲರೂ ಕೂಡ ಯಾರ ಹತ್ರ ಹೋಗ್ಬಿಟ್ಟು ಕೇಳ್ತಾರೆ ಪರಮಾತ್ಮನ್ನೇ ಹೋಗ್ ಕೇಳೋದು ಅಲ್ವಾ? ಯಾವುದೇ ಧರ್ಮದವ್ರು ಇರ್ಬೋದು, ಕಷ್ಟಗಳು ಬಂದಾಗ ಭಗವಂತ ರಕ್ಷಣೆ ಮಾಡಪ್ಪ ಅಂತ, ಶಕ್ತಿ ಕೊಡಪ್ಪ ಅಂತ ಏನ್ ಮಾಡ್ತಾರೆ? ಕೇಳ್ತಾರೆ ಅಲ್ವಾ? ಶಕ್ತಿ ಇರೋದು ಯಾರ ಹತ್ರ? ಪರಮಾತ್ಮನ ಹತ್ರನೇ ಹಾ. ಬೇಕಾಗಿರೋದೆಲ್ಲಿ? ಆತ್ಮಗಳು ಇಲ್ಲಿ ಸ್ಥೂಲ ಪ್ರಪಂಚಕ್ಕೆ ಅಲ್ವಾ? ಅಲ್ಲಿಂದ ಇಲ್ಲಿಗೆ ಬರಲಿಕ್ಕೆ, ತಲುಪಿಸಲಿಕ್ಕೆ ಒಂದು ಸಾಧನ ಬೇಕಲ್ಲ? ಆ ಸಾಧನ ಯಾರು? ಬ್ರಹ್ಮ ಬಾಬಾ. ನಾವು ಬ್ರಹ್ಮ ಬಾಬಾ. ಆತ್ಮಗಳು. ಮಾಸ್ಟರ್ ಸರ್ವಶಕ್ತಿ ಮನುಷ್ಯ ಬ್ರಹ್ಮ ಬಾಬಾ ಮಾತಾಡ ನಾವು ಕೂಡ ನಾವು ಕೂಡ ನಾವು ಕೂಡ ಆಗ್ಬೇಕಲ್ವಾ? ಆವಾಗ ನಮ್ಮ ಮನ ಬುದ್ಧಿಯನ್ನ ಪರಮಾತ್ಮನ ಕೈಯಲ್ಲಿ ಕೊಟ್ಟಾಗ ಆ ಪರಮಾತ್ಮನ ಶಕ್ತಿ ನಿಮ್ಮ ಮನಸ್ಸಿನ ಮೂಲಕ ಏನಾಗ್ತದೆ? ವಿಶ್ವ ಏನಾಗ್ತದೆ? ಸರ್ವರಿಗೆ. ಯಾರಿಗೆ? ಸರ್ವರಿಗೆ ಯಾಕೆ ಬಾಬಾ ಸರ್ವರಿಗೆ ಅಂತ ಹೇಳಿದ್ರು? ಎಲ್ಲರಿಗೂ ಅವಶ್ಯಕತೆ ಇದೆ. ಅವಶ್ಯಕತೆ ಇದೆ. ಯಾಕಂತಂದ್ರೆ ಮಕ್ಕಳು ಬಾಬನ ಶಕ್ತಿನ ನನಗೂ ಶಾಂತಿ ಬೇಕು ಅಂತ ಒಬ್ಬರೇ ತಿಂತಾ ಇರ್ತಾರ. ತನ್ನ ಶರೀರದ ಕಾಯಿಲೆಗೆ ಮಾತ್ರ ಉಪಯೋಗ ಮಾಡ್ತದೆ. ಬಾಬಾ 21 ದಿನ ಯೋಗ ಮಾಡ್ತಾನೆ, ಏನ್ ಮಾಡೋದು? ನನ್ನ ಹೊಟ್ಟೆ ನೋವು ಕಡಿಮೆ. ಇಲ್ಲ ಅಂತಂದ್ರೆ ತಮ್ಮ ಮಕ್ಕಳು, ತಮ್ಮ ಮೊಮ್ಮಕ್ಕಳು, ತಮ್ಮ ಆಸ್ತಿ ಪಾಸ್ತಿ ಇದಕ್ಕೇನ್ ಮಾಡ್ತಾರಂತೆ? ಉಪಯೋಗವನ್ನ ಮಾಡ್ತಾರೆ. ಅದಕ್ಕೋಸ್ಕರ ರಾಜಯೋಗವನ್ನ ಮಾಡ್ತಾ ಇರ್ತಾರೆ. ಇವಾಗ ಅದನ್ನ ಏನ್ ಮಾಡ್ಬೇಕಾಗಿದೆ? ಇವಾಗ ಚೇಂಜ್ ಮಾಡ್ಬೇಕು. ಬೇಕಾಗತ್ತೆ. ಕೇವಲ ಸ್ವಾರ್ಥಕ್ಕೋಸ್ಕರ, ಕೇವಲ ಕೆಲವೊಂದು ಕಾರಣಕ್ಕೋಸ್ಕರ ಮಾತ್ರ ಅಲ್ಲ. ಇರಾನ್ ಯುದ್ಧ ನಿಲ್ಲಿ, ಯುಕ್ರೇನ್ ಯುದ್ಧ ನಿಲ್ಲಿ, ಅಲ್ಲಿ ಬಾಂಬ್ ಬಿದ್ದ್ಬಿಟ್ಟಿದೆ, ಅಲ್ಲಿ ಜನ ದುಃಖ ಪಡ್ತಿದ್ದಾರೆ, ಅವರಿಗೆ ಶಾಂತಿ ಸಿಗಲಿ ಅಂತಲ್ಲ. ಏನಾಗ್ಬೇಕು? ಸರ್ವರಿಗೂ ಎಲ್ಲರಿಗೂ ಕೊಡ್ಲಿಕ್ಕೆ ನೀವೇನಾಗ್ಬೇಕು? ನಿಮಿತ್ರ ಆಗ್ಬೇಕು. ತರ ಇವಾಗ ಸೂರ್ಯ ಏನ್ ಮಾಡ್ತಾನೆ ಅಂತಂದ್ರೆ, ಯಾರು ಬೆಳಿಗ್ಗೆ ಎದ್ದು ಬಿಟ್ಟು ಕಣ್ಣು ಬಿಟ್ಟಿರ್ತಾರಲ್ಲ, ಮನೆಯಿಂದ ಹೊರಗಡೆ ಬಂದಿರ್ತಲ್ಲ, ಅವ್ರಿಗೆ ಮಾತ್ರ ಬೆಳಕನ್ನ ಕೊಡ್ತಾರೆ. ನಿದ್ರೆ ಮಾಡಿದವನಿಗೆ ಒಂದು ಬೆಳಕು ಕೊಡೋದಿಲ್ಲ. ಕೊಡ್ತಾರೆ. ಆ? ಕೊಡ್ತಾರೆ. ಎಲ್ಲರಿಗೂ ಬೆಳಕು. ಮೂರ್ ಬೆಡ್ಶೀಟ್ ಹೊತ್ಕೊಂಡು ಮಲ್ಕೊಂಡವ್ರಿಗೆ ಅವ್ರಿಗೂ ಕೊಡ್ತಾರ ಕೊಡಲ್ವೋ? ಕೊಡ್ತಾರೆ. ಬೆಳಿಗ್ಗೆ ಅವ್ರ 3 ಗಂಟೆಗೆ ಎದ್ದವರಿಗೆ, ಕೊಡ್ತಾರೆ. 12 ಗಂಟೆಗೆ ಎದ್ದವರಿಗೆ, ಕೊಡ್ತಾರೆ. ಒಳ್ಳೆ ಕೆಲಸ ಮಾಡೋರಿಗೆ, ಕೊಡ್ತಾರೆ. ಕೆಟ್ಟ ಕೆಲಸ ಮಾಡೋರಿಗೆ, ಕೊಡ್ತಾರೆ. ಸತ್ಯ ಹೇಳೋರಿಗೆ, ಕೊಡ್ತಾರೆ. ಸುಳ್ಳು ಹೇಳೋರಿಗೆ, ಕೊಡ್ತಾರೆ. ಎಲ್ಲರಿಗೂ ಕೊಡ್ತಾ ಇರ್ತಾನೆ. ಹೌದು. ಹೌದು. ನೀವುನು ಕೂಡ ಏನ್ ಮಾಡ್ಬೇಕು? ಎಲ್ಲರಿಗೂ ಸರ್ವರಿಗೂ ಕೊಡು. ಎಲ್ರಿಗೂ ಕೊಡ್ಬೇಕು. ನಾವೇನ್ ಮಾಡ್ತೀವಿ? ಬಾಬಾ ಅವ್ನ್ ಚೆನ್ನಾಗಿ ಬೈದಿದ್ದ, ನನಗೆ ಸರಿಯಾಗಿ ಶಿಕ್ಷೆ ಕೊಡು ಅಂತ ಏನ್ ಮಾಡ್ತೀವಿ? ಹೇಳ್ತೀವಿ. ಹಂಗ ನನ್ನ ಸೊಸೆ ನನ್ ಮಾತು ಕೇಳೋದಲ್ಲ, ಸರಿಯಾಗಿ ಬುದ್ಧಿ ಕಲ್ಸು. ಯಾರಿಗೆ? ಸೊಸೈಕ ಈ ಸಂಕಲ್ಪ ಸರಿನಾ? ಸರಿ ಇಲ್ಲ. ಅದಕ್ಕಾಗಿ ಹೇಳ್ತಾರೆ ಮಾಸ್ಟರ್ ಸರ್ವಶಕ್ತಿವಾನ್ ಅಂತಂದ್ರೆ, ನೀವು ಆ ಸ್ಟೇಜಲ್ಲಿ ಕುತ್ಕೊಂಡಾಗ ಯಾರ ಬಗ್ಗೂನು ಕೂಡ ನೀವು ನೆಗೆಟಿವ್ ಯೋಚನೆ ಸಂಕಲ್ಪ ಮಾಡುವ ಹಾಗೆ ಇಲ್ಲ. ಆ ಸ್ಟೇಜ್ ಅಂತಂದ್ರೆ ಆ ಪೋಸ್ಟ್. ಸ್ವಮಾನ ಅಂತಂದ್ರೇನು? ಆತ್ಮದ ಮಾನ. ಆ ಆತ್ಮದ ಮಾನ. ಆತ್ಮದ ಗೌರವ. ಆತ್ಮದ ಮಾನ ಅಂತ. ಇವಾಗ ಲೌಕಿಕದಲ್ಲೂ ಕೂಡ ಒಂದು ಫ್ಯಾಕ್ಟ್ರಿಯಲ್ಲಿ ಲೇಬರ್ ಇರ್ತಾರೆ, ಸೂಪರ್ವೈಸರ್ ಇರ್ತಾರೆ, ಮ್ಯಾನೇಜರ್ ಇರ್ತಾರೆ, ಮ್ಯಾನೇಜಿಂಗ್ ಡೈರೆಕ್ಟರ್ ಇರ್ತಾರೆ, ಚೇರ್ಮನ್ ಇರ್ತಾರೆ ಅಲ್ವಾ, ಅಸಿಸ್ಟೆಂಟ್ ಮ್ಯಾನೇಜರ್ ಇರ್ತಾರೆ, ಅಸಿಸ್ಟೆಂಟ್ ಕ್ಲರ್ಕ್ ಇರ್ತಾರೆ, ಬೇರೆ 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 ಪೋಸ್ಟ್ ಇರ್ತದಲ್ಲ. ಹೌದು. ಹಾಗೆ ಈಶ್ವರನ ಫ್ಯಾಕ್ಟ್ರಿಯಲ್ಲೂ ಕೂಡ ಏನಿದೆ? ಬೇರೆ 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 ಪೋಸ್ಟ್ಗಳಿದ್ದಾವೆ. ಪೋಸ್ಟಿಗೆ ತಕ್ಕಂಗೆ ಏನ್ ಬರ್ತದೆ? ಸಂಬಳ. ಬರುತ್ತೆ. ಅದಕ್ಕೆ ತಕ್ಕಾಗಿ ಕೆಲಸ, ಅದಕ್ಕೆ ತಕ್ಕಾಗಿ ಸಂಪಾದನೆ, ಅದಕ್ಕೆ ತಕ್ಕಾಗಿ ಖರ್ಚು, ಅದಕ್ಕೆ ತಕ್ಕಾಗಿ ಜೀವನ ಇರ್ತದೆ ಅಲ್ವಾ? ಅಂದಮೇಲೆ ಸಮಯದ ಅನುಸಾರ ನಾವು ಯಾವ ಪೋಸ್ಟ್ ಕೂತ್ಕೊಳ್ಬೇಕಂತ ಇವಾಗ? ಮಾಸ್ಟರ್ ಸರ್ವಶಕ್ತಿ. ಸರ್ವಶಕ್ತಿ. ಯಾಕಂತಂದ್ರೆ ಭಗವಂತನ ಶಕ್ತಿ ಪ್ರಪಂಚದ ಒಂದೊಂದೊಂದೊಂದು ಕಣಗಳಿಗೂ ಕೂಡ ಹೋಗ್ ಬೇಕಾಗಿದೆ. ಕೂಗ್ತಾ ಇದ್ದಾರೆ, ಬೊಬ್ಬೆ ಹೊಡಿತಾ ಇದ್ದಾರೆ. ಆವಾಗ ಒಂದೊಂದು ಹನಿ ತೀರ್ಥದ ರೂಪದಲ್ಲಿ ಕೊಡ್ತೀರಾ? ಏನ್ ಮಾಡ್ಬೇಕು? ಸಾಕಾಗಲ್ಲ. ಮಳೆಯ ರೂಪದಲ್ಲಿ ಕೊಡ್ಬೇಕು ಅಂತ ಹೇಳ್ತಾರೆ ಬಾಬಾ. ಅವರು ಅದ್ರಲ್ಲಿ ಮುಳುಗೋಗ್ಬೇಕು, ನೆಂದೋಗ್ಬಿಡ್ಬೇಕು ಅಲ್ವಾ? ಆ ರೀತಿ ಏನ್ ಮಾಡ್ಬೇಕಾಗ್ತದೆ? ಭಗವಂತನ ಶಕ್ತಿಯನ್ನ ಕೊಡಲಿಕ್ಕೆ ನೀವೇನ್ ಮಾಡ್ಬೇಕು?
ನಿಮಿತ್ತರ ಮಿತ್ರ ಆಗ್ಬೇಕು. ಓಕೆ, ಹಾಗಂತ ಕೇವಲ ನೀವೊಬ್ಬರೇ ಕೊಡೋದಲ್ಲ, ನಿಮ್ಮ ಜೊತೆಗಾರರನ್ನು ಕೂಡ ಆ ರೀತಿ ಮಾಡ್ಲಿಕ್ಕೆ ಅವರಿಗೂ ಕೂಡ ಉಮಂಗ ಉತ್ಸಾಹವನ್ನ ತುಂಬಬೇಕು. ನೀವು ಕೂಡ ಆ ಪೋಸ್ಟಿಗೆ ಬನ್ನಿ. ಇಲ್ಲ ನಾನು ಮಾತ್ರ ಹೈಯರ್ ಪೋಸ್ಟ್ ಅಲ್ಲಿ ಇರ್ತೇನೆ, ನೀವು ಕೆಳಗಡೆನೇ ಇರಿ ಅಂತ ಏನ್ ಮಾಡಬಾರ್ದು, ಅವರನ್ನ ಹೇಳ್ಬಾರ್ದು, ಬಿಡಬಾರ್ದು. ಅವರನ್ನು ಕೂಡ ಸ್ವಲ್ಪ ಮೇಲಕ್ಕೆ ಏನ್ ಮಾಡ್ಬೇಕು, ಎತ್ತಬೇಕು. ಈ ಲೆವೆಲ್ಗೆ ಬಂದಿಲ್ವ ಸ್ವಲ್ಪ ಪ್ರಯತ್ನ ಮಾಡಿ, ಸ್ವಲ್ಪ ಮಾಡಿ ಮತ್ತು ಮೇಲೆಗೆ ಬನ್ನಿ ಅಂತ ಅವರಿಗೂ ಏನ್ ಕೊಡ್ಬೇಕು, ಸಹಯೋಗ ಉಮಂಗ ಉತ್ಸಾಹ ಕೊಡ್ಬೇಕು. ಇಲ್ಲ ಅಣ್ಣವ್ರೆ, ನಮ್ಗೆಲ್ಲಾ ಶ್ರೀಮತ ಫಾಲೋ ಮಾಡ್ಲಿಕ್ಕೆ ಆಗೋದಿಲ್ಲ, ಲೌಕಿಕದಲ್ಲಿ ಇರ್ತೀವಲ್ವಾ, ನೋಡ್ಲಿಕ್ಕೆ ಕೇಳಲಿಕ್ಕೆ ಆಗೋದಿಲ್ಲ, ಸೆಂಟ್ರಿಗೆ ಹೋಗ್ಲಿಕ್ಕೆ ಆಗಲ್ಲ ಅಂತ ಕೆಲವೊಬ್ರು ಏನ್ ಮಾಡ್ತಾರೆ, ತಮ್ಮ ಬಲಹೀನತೆಗಳನ್ನೇ ಏನ್ ಮಾಡ್ತಿರ್ತಾರೆ, ಹೇಳ್ತಾ ಇರ್ತಾರೆ. ಯೋಚನೆ ಮಾಡ್ತಾ ಇರ್ತಾರೆ. ಅಂತವ್ರಿಗೆ ಏನ್ ಮಾಡ್ಬೇಕು, ಅದ್ರ ಬಗ್ಗೆ ಎಲ್ಲ ನೀವು ಯೋಚನೆ ಮಾಡಬೇಡಿ. ಎಲ್ಲಿದ್ರೂ ಕೂಡ ಯಥಾರ್ಥ ವಿಧಿಯನ್ನ ತಿಳ್ಕೊಂಡು ಏನ್ ಮಾಡಿ, ಮಾಸ್ಟರ್ ಸರ್ವಶಕ್ತಿವಾನ್ ಸೀಟಲ್ಲಿ ಕೂತ್ಕೊಂಡು ಕಾರ್ಯವನ್ನ ಮಾಡಿ ಅಂತ ಏನ್ ಮಾಡ್ತಾರೆ, ಬಾಬಾ ಹೇಳ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಏನ್ ತೊಂದರೆ ಬರ್ತಾ ಇದೆಯಂತೆ, ವ್ಯರ್ಥ ಸಂಕಲ್ಪಗಳ ಆ सहयोगी बन व्यर्थ संकल्पों के हक के फूल अर्पण कर दो. ಆದ್ರೆ ಬಾಬಾ ವರ್ತಮಾನದ ಫಲಿತಾಂಶವನ್ನು ನೋಡಿದಾಗ ಮಕ್ಕಳಲ್ಲಿ ಆಗಿಯೋ ಯೋಗ್ಯತೆ ಇದೆಯಂತೆ. ಕೆಲವೊಂದ್ಸಲ ಆ ಪೋಸ್ಟ್ ಅಲ್ಲೂ ಕೂಡ ಇರ್ತಾರೆ. ಅದೇನಾಗಿದೆ, ವ್ಯರ್ಥ ಸಂಕಲ್ಪ. ವ್ಯರ್ಥ ಸಂಕಲ್ಪ ಅಂತಂದ್ರೆ ಏನು? ಅದರಿಂದ ಏನೂ ಲಾಭನೂ ಇಲ್ಲ, ನಷ್ಟನೂ ಇಲ್ಲ, ಕನ್ಸು ಕಾಣೋದಷ್ಟೇ ಅಲ್ವಾ. ಉದಾಹರಣೆಗೆ ಒಬ್ರು ಚೇರ್ಮನ್ ಪೋಸ್ಟ್ ತಗೊಂಡ್ಬಿಟ್ಟು ಮೊಬೈಲಲ್ಲಿ ಆಟ ಆಡ್ತಾ ಕೂತ್ಕೊಂಡ್ಬಿಟ್ಟು ಏನಾಗ್ತದೆ ಹೇಳಿ ನೋಡೋಣ, ಏನಾಗ್ತದೆ? ಅವ್ರಿಗೆ ಸಂಪಾದನೆ ಆಗತ್ತಾ, ಆಗಲ್ವೋ? ಆಗಲ್ಲ. ಒಳ್ಳೆ ಪೋಸ್ಟ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಅವ್ರು ಹಾಗೆ ಮಾಡ್ಲಿಲ್ಲ, ಇವ್ರು ಹೀಗ್ ಮಾಡ್ಲಿಲ್ಲ, ಇವ್ರು ಸಹಿಗೂ ಕೊಟ್ಟಿಲ್ಲ ಅಂತ ಹೇಳ್ತಾ ಕೂತ್ಕೊಂಡೆ ಏನಾಗ್ತದೆ? ವ್ಯರ್ಥನೋ ಸಮರ್ಥನೋ? ವ್ಯರ್ಥ. ಸರಿ, ನಿಮಗೆ ಬಾಬನ ಪ್ರಶ್ನೆ, ಮಾಸ್ಟರ್ ಸರ್ವಶಕ್ತಿವಾನ್ ಸೀಟಲ್ಲಿ ಕೂತ್ಕೊಂಡು ನೀವು ಕೆಲಸ ಮಾಡ್ಲಿಕ್ಕೆ ನಿಮ್ಮ ಎದುರುಗಡೆ ಯಾರಿರ್ಬೇಕು ಯಾರು ಬೇಡ. ಅಲ್ವಾ? ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಲ್ಲಿ ನೋಡಿ, ಚೇರ್ಮನ್ ಪೋಸ್ಟ್ ಇರ್ತಾರೆ, ಅವ್ರು ಒಬ್ಬರೇ ಇರ್ತಾರೆ ಕ್ಯಾಬಿನ್ ಅಲ್ಲಿ, ಬೇರೆ ಯಾರಾದ್ರು ಇರ್ತಾರ ಅಲ್ಲಿ? ಇಲ್ಲ. PA ಇರ್ತಾರ, ಮ್ಯಾನೇಜರ್ ಇರ್ತಾರೆ, ಯಾರು ಇರ್ತಾರೆ? ಯಾರು ಇಲ್ಲ. ಒಬ್ಬರೇ ಕೂತ್ಕೊಂಡ್ಬಿಟ್ಟು ಅವ್ರದ್ದೇನು ಫೈಲ್ ಇದೆ ಅದನ್ನೇನ್ ಮಾಡ್ತಾ ಇರ್ತಾರ ಅವರು, ಚೆಕ್ ಮಾಡ್ತಾ ಮಾಡ್ಬಿಟ್ಟು ಅದನ್ನ ಸಿಗ್ನೇಚರ್ ಹಾಕೋದು, ಅದಕ್ಕೆ ಏನು ಇನ್ಸ್ಟ್ರಕ್ಷನ್ ಬರೀಬೇಕು ಅದನ್ನೇನ್ ಮಾಡ್ತಾ ಇರ್ತಾರೆ ಅಲ್ವಾ? ಒಬ್ಬರೇ ಕೂತ್ಕೊಂಡ್ಬಿಟ್ಟು ಫೋನಲ್ಲಿ ಏನ್ ಮಾಡ್ತಾ ಇರ್ತಾರೆ, ಮಾತಾಡ್ತಿರ್ತಾರೆ. ಯಾರ ಹತ್ರ ಮಾತಾಡ್ಬೇಕು ಅವ್ರ ಹತ್ರ ಮಾತಾಡ್ತಿರ್ತಾರೆ. ಹಾಗೆ ಈ ಪೋಸ್ಟ್ ಅಲ್ಲಿ ಯಾವುದೇ ಸಮಯ, ಯಾವುದೇ ವ್ಯಕ್ತಿ, ಯಾವುದೇ ಸಾಧನದ ಅವಶ್ಯಕತೆ ಇದೆಯೋ ಇಲ್ವೋ? ಇಲ್ಲ. ಆ ಅವಶ್ಯಕತೆ ಇದೆ. ಸಾಧನ ಬೇಕಲ್ವಾ? ಸಾಧನ ಬೇಕು. ಸಾಧನ ಬೇಕಾ ಬೇಡ? ಸಾಧನ ಬೇಕು. ಯಾವ ಸಾಧನ? ಶರೀರ ಎಂಬ ಸಾಧನ. ಬೇರೆ ವ್ಯಕ್ತಿ ಬೇಡ, ಒಪ್ಕೊಳ್ಳೋಣ. ಸಮಯ ಯಾವ ಟೈಮಲ್ಲಿ ಆದ್ರೂ ಓಕೆ, ಒಪ್ಕೊಳ್ಳೋಣ. ಆದ್ರೆ ಮುಖ್ಯವಾಗಿ ನಿಮ್ಮ ಮನಸ್ಸು ಮತ್ತು ಬುದ್ಧಿ ಹೇಳುವಂತ ಸಾಧನ ಬೇಕಲ್ವಾ? ಬೇಕೋ ಬೇಡೋ? ಬೇಕು. ಆ ಶರೀರದ ಒಳಗಡೆಗೆ ಆತ್ಮ ಇದ್ರೂ ಕೂಡ, ಶರೀರದ ಯಾವುದೇ ಸಾಧನವನ್ನು ನೀವು ಉಪಯೋಗ ಮಾಡದಿದ್ರೂ ಕೂಡ, ಆದ್ರೆ ಮನಸ್ಸು ಬೇಕಲ್ವಾ? ಯಾಕೆ? ಯಾಕೆ? ಆ ಶಕ್ತಿಯನ್ನ ಪ್ರವಾಹ ಮಾಡಲಿ. ಮಾಡೋದು. ಯಾಕಂದ್ರೆ ಇದು ಕೂಡ ಒಂದು ಕರ್ಮವಾಗಿರುವಂತ ಕಾರಣದಿಂದ ಕರ್ಮೇಂದ್ರಿಯ ಉಪಯೋಗ ಮಾಡ್ತೇನೆ ಅಲ್ಲಿ ಕರ್ಮ ಅಂತ ಆಗೋದಿಲ್ಲ. ಕರ್ಮ ಆಗದೇನೆ ಕರ್ಮದ ಫಲ ಬರೋದಿಲ್ಲ ಅಲ್ವಾ? ಅದಕ್ಕೆ ಕರ್ಮ ಮಾಡ್ಲೇಬೇಕು. ಯಾವ್ದಾದ್ರು ಒಂದು ಕರ್ಮೇಂದ್ರಿಯನಾದ್ರೂ ಆತ್ಮ ಏನ್ ಮಾಡ್ಬೇಕಾಗ್ತದೆ, ಉಪಯೋಗ ಮಾಡ್ಬೇಕಾಗತ್ತೆ. ಒಂದೇ ಆ ಆತ್ಮ ಆ ಕರ್ಮೇಂದ್ರಿಯವನ್ನು ಉಪಯೋಗ ಮಾಡಬೇಕು, ಅಥವಾ ಆ ಕರ್ಮೇಂದ್ರಿಯವನ್ನು ಬೇರೆ ಯಾರಾದ್ರೂ ಉಪಯೋಗ ಮಾಡಬೇಕು. ಆವಾಗ ಕರ್ಮೇಂದ್ರಿಯ ಉಪಯೋಗ ಆದಾಗ ಮಾತ್ರ ಏನಾಗ್ತದೆ, ಕರ್ಮ ಅಂತ ಆಗ್ತದೆ. ಯಾರ ಕರ್ಮೇಂದ್ರಿಯವನ್ನು ಉಪಯೋಗ ಮಾಡಿದಾರೋ ಅವರಿಗೆ ಆ ಕರ್ಮದ ಫಲ ಸಿಗ್ತದೆ ಅಲ್ವಾ? ಇಲ್ಲಿ ಮನಸ್ಸನ್ನ ಯಾಕೆ ಕೊಡ್ಬೇಕು ನಾವು? ಯಾಕೆ ಕೊಡ್ಬೇಕು? ಆ ಕರ್ಮವನ್ನ ಮಾಡಲಿಕ್ಕೆ. ಯಾರ ಕೈಯಲ್ಲಿ? ಪರಮಾತ್ಮನ ಕೈಯಲ್ಲಿ. ಮತ್ತೆ ನೀವೇನ್ ಮಾಡ್ತೀರಿ?
ನೀವೇನ್ ಮಾಡ್ತೀರಿ? ಬುದ್ಧಿಯ ಮೂಲಕ ಭಗವಂತ ಮಾಡುವಂತಹ ಕರ್ಮದ ಫಲವನ್ನ ನೀವೇನ್ ಮಾಡ್ಬೇಕು? ಅನುಭವ ಮಾಡ್ತಾ ಇರ್ಬೇಕು. ಆತ್ಮ ಮನಸ್ಸನ್ನು ಯಾರು ಕೇಳ್ಕೊಟ್ಟಿದೆ? ಪರಮಾತ್ಮನಲ್ಲಿ ಬುದ್ಧಿಯಿಂದ ಏನ್ ಮಾಡ್ತಾ ಇದೆ? ಅನುಭವ ಮಾಡ್ತಾ ಇದೆ. ಅರ್ಥ ಆಯ್ತಾ? ಅರ್ಥ ಆಯ್ತು? ಅರ್ಥ ಆಗಿಲ್ವೋ? ಆಯ್ತು. ಅರ್ಥ ಆಯ್ತು. ಏನ್ ಅರ್ಥ ಆಯ್ತು? ಬುದ್ಧಿಯಿಂದ ಮನಸ್ಸನ್ನ ಅನುಭವ ಮಾಡು. ಬುದ್ಧಿಯಿಂದ ಅನುಭವ ಮಾಡೋದು. ಅಂದ್ರೆ ಒಂದು ಸಣ್ಣ ಮಗು ತನ್ನ ಶರೀರ ಹೇಳುವಂತ ಸಾಧನವನ್ನ ತೆಗೆದುಕೊಂಡು ಹೋಗ್ಬಿಟ್ಟು ಅಮ್ಮನ ಮಡಿಯಲ್ಲಿ ಇಡ್ತದೆ ಅಲ್ವಾ? ಹ್ಮ್. ಸಾಧನ ಯಾರ ಕೈಲಿ ಕೊಟ್ಟಿದೆ ಇವಾಗ? ಅಮ್ಮನ ಕೈ. ಅವಾಗ ಅಮ್ಮ ಏನ್ ಮಾಡ್ತಾರೆ? ಅಮ್ಮನೇ ಎಲ್ಲ ಮಾಡ್ತಾರೆ. ಮುದ್ದು ಮಾಡ್ಬೋದು, ಸ್ನಾನ ಮಾಡಿಸ್ಬೋದು, ನಿದ್ರೆ ಮಾಡಿಸ್ಬೋದು, ಊಟ ತಿನ್ನಿಸ್ಬೋದು, ಮಾತ್ರೆ ಕೊಡ್ಬೋದು. ಅವಾಗ ಏನಾಗತ್ತೆ? ಆ ಶರೀರ ರೂಪಿ ಸಾಧನದ ಮೇಲೆ ಅಮ್ಮ ಏನು ಮಾಡ್ತಾ ಇದ್ದಾರೋ ಅದರ ಪರಿಣಾಮ ಫಲವನ್ನ ಅನುಭವ ಮಾಡೋದು ಯಾರ ಕೆಲಸ? ಮಗು ಕೆಲಸ. ಮಗುವಿನ ಕೆಲಸ. ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ? ಮಾಸ್ಟರ್ ಸರ್ವಶಕ್ತಿಮಾನ್ ಸ್ಥಿತಿಯಲ್ಲಿ ಮನಸ್ಸನ್ನ ನನ್ನ ಕೈಯಲ್ಲಿ ಕೊಡಿ, ಆ ಮೂಲಕ ವಿಶ್ವಕ್ಕೆ ಬೇಕಾಗಿರುವಂತ ಶಕ್ತಿಗಳನ್ನ ಎಲ್ಲರಿಗೂ ನಾನು ಕೊಡ್ತಾ ಇರ್ತೇನೆ. ಬುದ್ಧಿಯ ಮೂಲಕ ನೀವೇನ್ ಮಾಡ್ಬೇಕು? ಅನುಭವ ಮಾಡ್ಬೇಕು. ಬಾಬಾ ಮಾಡ್ತಾ ಇದ್ದಾರಾ ಇಲ್ಲೋ, ಎಷ್ಟು ಪರ್ಸೆಂಟೇಜ್ ಇರೋದು ಹೊರಗಡೆ ಹೋಗ್ತಾ ಇದೆ ಅಂತ ನಿಮ್ಗೆ ಏನಾಗ್ತಾ ಇರ್ಬೇಕು? ಗೊತ್ತಾಗ್ಬೇಕು. ಯಾಕಂದ್ರೆ ಸಂಗಮ ಯುಗ ಆದ್ಮೇಲೆ ನೀವು ಇರ್ಲೇಬೇಕಲ್ಲ ಅಲ್ಲೇ. ಹೌದು. ಹೌದು. ಕರ್ಮಕ್ಕಿಲ್ಲ ಅಂದ್ಮೇಲೆ ಕರ್ಮದ ಫಲದಕ್ಕಂತೂ ಇರ್ಬೇಕಲ್ವಾ? ಯಾಕಂದ್ರೆ ಅದ ಇಲ್ಲ ಅಂತ ಮಕ್ಕಳು ತುಂಬಾ ಬುದ್ಧಿವಂತರು. ಅಯ್ಯೋ ಬಾಬಾ ಎಲ್ಲವನ್ನು ಮನಸ್ಸು ಕೊಟ್ಬಿಟ್ಟಿದ್ದೇನೆ, ಬುದ್ಧಿನೂ ಕೊಟ್ಟಿದ್ದೇನೆ, ಕರ್ಮದ ಫಲ ಎಲ್ಲ ನಿನಗೆ ಕೊಟ್ಬಿಟ್ಟಿದೆ, ನಾನೇನ್ ಮಾಡ್ತಿದ್ದೇನೆ? ಸುಮ್ಮನೆ ಇದು. ಇಲ್ಲ, ನಿದ್ರೆ ಮಾಡ್ತಿದ್ದೇನೆ. ನೀನ್ ಮಾಡು ಅಂತ ಏನ್ ಮಾಡಿದ್ದೇನೆ? ಇಂಥ ಮಕ್ಕಳು ಇರುವಂತ ಕಾರಣದಿಂದನೇ ಬಾಬಾ ಏನ್ ಹೇಳ್ತಿದ್ದಾರೆ? ಬುದ್ಧಿ ನಿಮ್ ಕೈಯಲ್ಲೇ ಇರ್ಲಿ, ನಾನೇನ್ ಮಾಡ್ತಿದ್ದೇನೆ ಅಂತ ಏನ್ ಮಾಡ್ಬೇಕು? ಅನುಭವ ಮಾಡ್ಬೇಕು. ಆದ್ರೆ ಆ ಕರ್ಮದಲ್ಲಿ ಅಡ್ಡಗೋಡೆ ಏನು? ಒಂದು ವ್ಯರ್ಥ ಸಂಕಲ್ಪಗಳು ಬರ್ತಿದಾವಂತೆ. ಏನಂತ? ನನ್ನ ಹತ್ರ ಆಗತ್ತೋ ಆಗಲ್ವೋ, ಮಾಡಿದ್ರೆ ಸರಿ ಆಗತ್ತೋ ಆಗಲ್ವೋ, ನನಗೆ ಅನುಭವ ಆಗ್ತಾ ಇಲ್ವಲ್ಲ, ಏನ್ ಮಾಡೋದು? ಅಥವಾ ಆ ಸಮಯದಲ್ಲಿ ಆ ಕೆಲಸ ಮಾಡ್ಬೇಕಾದ್ರೆ ಮಕ್ಕಳು, ಮೊಮ್ಮಕ್ಕಳು, ಕೆಲಸಗಳು, ಹಿಂದಿನ ಮುಂದಿನ ಯೋಚನೆ, ವಿನಾಶ, ಪುರುಷಾರ್ಥ, ಏನೇನೋ ಏನಾಗ್ತಾವಂತ ಯೋಚನೆಗಳು ಬರ್ತವೆ. ಯಾವಾಗ? ನಾವ್ ಈ ಪೋಸ್ಟ್ ಅಲ್ಲಿ ಕೆಲಸ ಮಾಡ್ಬೇಕ ಅಲ್ವಾ? ಒಬ್ಬ ವ್ಯಕ್ತಿ ಫ್ಯಾಕ್ಟ್ರಿಗೆ ಬಂದ್ಬಿಟ್ಟು ಚೇರ್ಮನ್ ಪೋಸ್ಟ್ ಕೂತ್ಕೊಂಡು ಕ್ಯಾಬಿನ್ ಅಲ್ಲಿ ಕೂತ್ಕೊಂಡ್ರೆ ಅವನ ಫ್ರೆಂಡ್ಸ್ಗಳು, ಅವನ ಮನೆಯವರು ಯಾರೋ ಒಬ್ರು ಎದುರುಗಡೆ ಬಂದು ಕೂತ್ಕೊಂಡು ಅನಾವಶ್ಯಕವಾಗಿ ಮಾತಾಡೋದು, ಫೋನಲ್ಲಿ ಮಾತಾಡೋದು ಮಾಡಿದ್ರೆ ಅಲ್ಲಿ ಕೆಲಸ ಡಿಸ್ಟರ್ಬ್ ಆಗ್ತದೋ ಆಗಲ್ವೋ? ಆಗುತ್ತೆ. ಅಲ್ಲಿ ಹೋದಾಗ ಯಾವ ಫ್ಯಾಕ್ಟ್ರಿಗೆ ಕೆಲ್ಸಕ್ಕೆ ಹೋಗಿದಾನೋ ಆ ಮಾಲಿಕ ಹೇಳುವಂತ ಕೆಲಸ ಮಾಡೋದಷ್ಟೇ ಅವಂದು ಕೆಲಸ ಅಲ್ವಾ? ಹಾಗೆ ಮಾಸ್ಟರ್ ಸರ್ವಶಕ್ತಿಮಾನ್ ಸ್ಥಿತಿಯಲ್ಲಿ ಭಗವಂತನ ಶಕ್ತಿ ನನ್ನ ತನುಮನದ ಮೂಲಕ ಫ್ಲೋ ಆಗೋದು, ಅದೊಂದೇ ನನ್ನ ಕೆಲಸ ಬಿಟ್ರೆ ಬೇರೆ ಕಡೆಗೆ ನನ್ನ ಮನಸ್ಸು ಬುದ್ಧಿಯನ್ನು ನಾನೇನ್ ಮಾಡಬಾರ್ದು? ಕೊಡಬಾರ್ದು. ಅದಕ್ಕಾಗಿ ಆ ವ್ಯರ್ಥ ಸಂಕಲ್ಪಗಳು ಇರುವಂತ ಕಾರಣದಿಂದ ಹೆಚ್ಚಿನ ಸಮಯದಲ್ಲಿ ನನ್ನ ಮಕ್ಕಳು ಆ ಪೋಸ್ಟ್ ಅಲ್ಲಿ ಇರ್ಲಿಕ್ಕೆ ಆಗ್ತಾ ಇಲ್ಲ. ಆ ಪೋಸ್ಟ್ ಅಲ್ಲಿ ಸ್ಥಿತ ಆಗೋದ್ರೊಳಗಡೆಗೆ ಏನಾಗ್ತದೆ? ಮನಸ್ಸು ಆ ಕಡೆ ಈ ಕಡೆ ಹೋಗ್ತದೆ. ಎಲ್ಲೆಲ್ಲಿ? ಮಾಸ್ಟರ್ ಸರ್ವಶಕ್ತಿಮಾನ್ ಅಂತ ಕುಂತಿರ್ತೀರಾ, ಮಧ್ಯೆ ಎಲ್ಲೋ ಶಿರಡಿಗೆ ಹೋಗ್ಬಿಡ್ತೀರಾ, ಬೆಂದುಗೆ ಹೋಗ್ಬಿಡ್ತೀರಾ, ಅವ್ಯಕ್ತದ ಬಗ್ಗೆ ಹೋಗ್ಬಿಡ್ತೀರಾ, ಸೇವೆ ಬಗ್ಗೆ ಯೋಚನೆ ಮಾಡ್ತೀರಾ, ಕುಟುಂಬದ ಬಗ್ಗೆ ಯೋಚನೆ ಮಾಡ್ತೀರಾ, ಸಾಲದ ಬಗ್ಗೆ ಯೋಚನೆ ಮಾಡ್ತೀರಾ, ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತೀರಾ, ನಡೆದೋಗಿರೋದ ಬಗ್ಗೆ ಯೋಚನೆ ಮಾಡ್ತೀರಾ, ಮಾಡ್ತೀರಾ. ಆ ಸಮಯದಲ್ಲಿ ಸಮರ್ಥ ಏನು? ಯಾವ ಕೆಲಸ ಕೂತ್ಕೊಂಡಿದ್ರೆ ಅದನ್ನು ಮಾತ್ರ ಮಾಡಬೇಕು. ಊಟ ಕೂತ್ಕೊಂಡಿದ್ದೀರಿ, ಅವ ಕೆಲಸ ಏನು? ಊಟ ಮಾಡೋದು. ಅವಾಗ ಮೊಬೈಲ್ ಅಲ್ಲಿ ಮಾತಾಡುದು, ಪಕ್ಕದವ್ರ ಹತ್ರ ಮಾತಾಡುದು, ಏನೇನೋ ಚಿಂತೆ ಮಾಡುದು, ರಾತ್ರಿ ಏನ್ ಅಡಿಗೆ ಮಾಡುದು ಅಂತ ಯೋಚನೆ ಮಾಡುದು, ಸರಿನೋ ತಪ್ಪು? ತಪ್ಪು. ಹೌದು ತಾನೆ? ಒಂದು ಬಾಬನ್ ಜೊತೆಲಿ ಕುತ್ಕೊಳ್ಳಿ, ಆರಾಮಾಗಿ ಬಾಬಾ ನಿಮ್ಮನ್ನೇನ್ ಮಾಡ್ತಾ ತಿನ್ನಿಸ್ತಾ ಇದ್ದಾರೆ, ನೀವು ಆರಾಮಾಗಿ ಏನ್ ಮಾಡ್ಬೇಕು? ರುಚಿಯ ಅನುಭವವನ್ನ ಮಾಡಬೇಕು. ಅದಕ್ಕಾಗಿ ಮಕ್ಕಳೇ ಆ ವ್ಯರ್ಥ ಸಂಕಲ್ಪದ ಅಕ್ಕಕ್ಕೆ ಫೂಲ್ ಅದನ್ನ ನಾವೇನ್ ಮಾಡ್ಬೇಕಂತೆ? ಸಮರ್ಪಣೆ ಮಾಡ್ಬೇಕು. ಯಾರಿಗೆ? ಪರಮಾತ್ಮನಿಗೆ. ಹೇಗೆ ಶಿವರಾತ್ರಿಯ ದಿನ ಏನ್ ಮಾಡ್ತಾರೆ? ಶಿವನ ಲಿಂಗದ ಮೇಲೆ ಹಾಲನ್ನ ಹಾಕ್ತಾರೆ, ನೀರನ್ನ ಹಾಕ್ತಾರೆ, ಮತ್ತೆ ತ್ರಿದಳ 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 ಯಾವ್ದು? ಏನ್ ಹೇಳ್ತಾರೆ ಅದಕ್ಕೆ? ಬಿಲ್ಪತ್ರೆ. ಬಿಲ್ವ ಪತ್ರ.
ಬಿಲ್ಲು ಪತ್ರೆ ಇದೆಲ್ಲ ಅಂತಂದ್ರೆ ಮನ ಬುದ್ಧಿ ಸಂಸ್ಕಾರ ಅಲ್ವಾ. ಅದನ್ನ ಹಾಕ್ತಾರೆ, ತುಳಸಿಯನ್ನ ಹಾಕ್ತಾರೆ, ಹೂವನ್ನ ಹಾಕ್ತಾರೆ, ಸಮರ್ಪಣೆ ಮಾಡ್ತಾರಲ್ವಾ. ಹೌದು. ಹಾಗೆ ಇಲ್ಲಿ ನೀವೇನ್ ಮಾಡ್ಬೇಕಂತೆ, ಅಕ್ಕದ ಹೂವು ಅಂದ್ರೆ ಯಾವ್ದು ನಿಮ್ಗೆ ಒಳ್ಳೇದಲ್ವೋ, ಯಾವ್ದು ವಾಸನೆಯನ್ನು ಕೊಡೋದಿಲ್ವೋ ಅದನ್ನೇನ್ ಮಾಡ್ಬೇಕಂದ್ರೆ ಭಗವಂತನಿಗೆ ಸಮರ್ಪಣೆ ಮಾಡಿದಾಗ ಮಾಡ್ತಾರೆ. ದೊಡ್ಡ ದೊಡ್ಡದನ್ನೆಲ್ಲವನ್ನು ಸಮರ್ಪಣೆ ಮಾಡಿದಿರಿ, ಆದರೆ ವ್ಯರ್ಥ ಸಂಕಲ್ಪಗಳ ಚಂಡಮಾರುತ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಜೀವನದಲ್ಲಿ ತುಂಬಾ ಬರ್ತಾ ಇದೆ. ಅದಕ್ಕಾಗಿ ಅದನ್ನ ಸಮರ್ಪಣೆ ಮಾಡುವುದರ ಮೂಲಕ ಪರಮಾತ್ಮನಿಂದ ನಂಬರ್ 1 ಏನ್ ತಗೊಳ್ಬೇಕಂತೆ, ಪ್ರೈಸ್. ಅಂದ್ರೆ ಏನರ್ಥ, ನಂಬರ್ 1 ಪ್ರೈಸ್ ಅಂತಂದ್ರೆ ಏನು? ನಂಬರ್ 1 ಪ್ರೈಸ್ ಅಂತಂದ್ರೆ ಏನು? ಮೊದಲನೇ ನಂಬರ್ನಲ್ಲಿ ಬರೋದು. ಮೊದಲನೇ ನಂಬರ್ನಲ್ಲಿ ಬರಬೇಕು ಅಂತಂದ್ರೆ ಈ ರೀತಿ ಸೇವೆ ಮಾಡ್ಲಿಕ್ಕೆ ನೀವು ಯೋಗ್ಯರು. ಆಗಿರ್ಬೇಕು. ಅಂದ್ರೆ ಈ ರೀತಿ ಸೇವೆ ಮಾಡೋದೇ ಏನು? ಮೊದಲನೇ ನಂಬರ್. ಪರೀಕ್ಷೆ. ಏನ್ ಹೇಳಿ? ಪರೀಕ್ಷೆ. ಇದೇ ಪರೀಕ್ಷೆ, ಇದೇ ಕ್ವಶನ್ ಪೇಪರ್. ಓಕೆನಾ? ನೀವ್ ಇದನ್ನ ಪಾಸ್ ಮಾಡಿದ್ರೆ ನಿಮ್ಗೇನ್ ಸಿಗ್ತದೆ? ನಂಬರ್ 1 ಪೋಸ್ಟ್ ಸಿಗುತ್ತೆ. ಬರೀ ನೀರಿಗೆ ಮಾತ್ರ ನಾನು ಸಕಾಶ ಕೊಡ್ತೀನಿ, ಅವಾಗ ಸಿಗತ್ತಾ? ಇಲ್ಲ. ಬೆಂಕಿ ಮಾತ್ರ ಕೊಡ್ತೀನಿ, ಅವಾಗ ಆಗ್ತದ? ಎಲ್ಲ ಆಗತ್ತಿಲ್ಲ. ಅಯ್ಯೋ ಅಣ್ಣವ್ರೇ, ನನ್ನ ಪ್ರೀತಿಯ ಮೊಮ್ಮಗು ಇದೆಯಲ್ಲ, ಜ್ವರ ಬಂದ್ಬಿಟ್ಟು ರಾತ್ರಿ ಪೂರ್ತಿ ಏನ್ ಮಾಡ್ತಾ ಇದೆ? ನೋಡ್ಕೊಂಡಿದ್ದೆ. ಅಳ್ತಾ ಇದೆ, ನನಗೆ ಕರುಳು ಕಿತ್ತು ಬಂದಂಗ ಆಯ್ತು ಅಣ್ಣವ್ರೆ, ಸ್ವಲ್ಪ ಯೋಗ ಮಾಡ್ತೀರಾ? ಯಾರ ಬಗ್ಗೆ? ಮೊಮ್ಮಗು ಬಗ್ಗೆ ಅದೇನರ್ಥ? ಸ್ವಾರ್ಥ, ಮೋಹ ಬಂತು. ಏನ್ ಬಂತು? ಮೋಹ ಬಂತು. ಇಲ್ಲಿ ಮುರ್ಲಿ ಕೇಳಿದ್ದು ಮಾಸ್ಟರ್ ಸರ್ವಶಕ್ತಿವಾನ್ ಬಗ್ಗೆ. ನಾನು ಮಾಡ್ತೇನೆ ಅಂತ ಕೈ ಕೂಡ ಎತ್ತಿದ್ವಿ, ಅವಾಗಲ್ಲಿ ಟೆಸ್ಟಿಂಗ್ ಪೇಪರ್ ಬರ್ತದೆ, ಅವಾಗಲ್ಲಿ ಹೋಗ್ಬಿಟ್ಟು ಯೋಗ ಮಾಡಿದೆ ಯಾರ ಬಗ್ಗೆ? ಮೊಮ್ಮಗು ಬಗ್ಗೆ. ಅವಾಗೇನಾಯ್ತು? ಬಾಬಾ ಹೇಳೋದೊಂದು, ಮಾಡೋದೊಂದು. ಮಾಡೋದೊಂದು. ಹಾಗಿದ್ರೆ ನಿಮ್ಗೆ ಪ್ರಶ್ನೆ, ಹಾಗಿದ್ರೆ ಆ ಮೊಮ್ಮಗುವಿನ ಆರೋಗ್ಯ ಸರಿ ಇಲ್ಲ ಅಂತ ಹೇಳಬೇಕೋ ಬೇಡವೋ? ಹೇಳ್ಬಾರ್ದು. ಹೇಳುವುದಲ್ಲಿ ತಪ್ಪಿಲ್ಲ. ಹೇಳಿದ ಮೇಲೆ ನಿಮ್ಮ ಮನಸ್ಸನ್ನ ಈ ಕಾರ್ಯಕ್ಕೆ ಕೊಟ್ಟಾಗ ನಿಮ್ಮ ಮನಸ್ಸಿನ ಮೂಲಕ ಆ ಮಗು, ಇವಾಗ ಆ ಮಗುಗೇನ್ ಕಾಯಿಲೆ ಬಂದಿದೆ ತಾನೆ? ಬಂದಿದೋ ಬಂದಿಲ್ಲೋ? ಹೌದು. ಕಾಯಿಲೆ ಬಂದಾಗ ಏನ್ ಕೊಡ್ಬೇಕು? ಮೆಡಿಸಿನ್. ಮೆಡಿಸಿನ್ ಕೊಡ್ಬೇಕು ತಾನೆ? ಅವಾಗ ನಿಮ್ಮ ಮನಸ್ಸಿನ ಮೂಲಕ ಕಾಯಿಲೆಗೆ ದೂರ ಆಗ್ಲಿಕ್ಕೆ ಏನು ಶಕ್ತಿ ಬೇಕು? ಬಾಬಾ ಏನ್ ಮಾಡ್ತಾರೆ? ಕೊಡ್ತಾರೆ. ಒಮ್ಮಗು ಆರೋಗ್ಯ ಸರಿ ಇಲ್ಲ, ಸರಿ ಇಲ್ಲ, ಸರಿ ಇಲ್ಲ ಅಂತ ಬಡಿಲಿ ಇಟ್ಕೊಂಡ್ಬಿಟ್ಟು ಗಟ್ಟಿಯಾಗಿ ಅಪ್ಕೊಂಡ್ಬಿಟ್ಟು ಗೊಳಗೊಳಗೊಳೋ ಅಂತ ಅರ್ಥ ಕೂತ್ಕೊಂಡ್ಬಿಟ್ರೆ ಅದು ರೋಗ ಕಡಿಮೆ ಆಗ್ಬಿಡ್ತದ. ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು. ಏನ್ ಮಾಡ್ಬೇಕು? ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಹಾಗೆ ಸಮಸ್ಯೆನ ಹೇಳ್ಬಿಟ್ಟು ಆ ಟ್ರೀಟ್ಮೆಂಟಿನ ಜೊತೆಗೆ ಮನಸ್ಸನ್ನ ಭಗವಂತನ ಕೈಲಿ ಕೊಟ್ಟು ಭಗವಂತನ ಶಕ್ತಿಯನ್ನ ನಿಮ್ಮ ಮೂಲಕ ಪ್ರವಾಹ ಮಾಡಿ ಆ ಆತ್ಮನಿಗೆ ಕೊಡಬೇಕು. ಯಾರಿಗೆ? ಮಗು ಮೊಮ್ಮಗುಗಲ್ಲ, ಆ ಆತ್ಮನಿಗೆ ಕೊಟ್ಟಾಗ ಅವಾಗ ಆ ಕಾಯಿಲೆ ಏನಾಗ್ತದೆ? ಆಗ್ತದೆ. ಆವಾಗ ಸರ್ವಶಕ್ತಿವಂತ ಸ್ಟೇಜ್ ಅಲ್ಲಿ ಇದ್ದಾಗ ಆ ಮಗುವು ಕೂಡ ಶಕ್ತಿ ತಲುಪತ್ತೋ ತಲುಪಲ್ವೋ? ನೀವೊಬ್ರು ಡಾಕ್ಟರ್ ಅಂತ ತಿಳ್ಕೊಳ್ಳಿ. ನೀವ್ಯಾರು? ಡಾಕ್ಟರ್. ಪ್ರತಿದಿನ ಒಂದು 100-150 ಜನ ಪೇಷಂಟ್ ಅನ್ನ ಏನ್ ಮಾಡ್ತೀರಿ? ನೋಡ್ತೀವಿ. ನೋಡ್ತೀರಿ. ಒಂದು ದಿವಸ ನಿಮ್ಮ ಮಗನಿಗೆ ಆರೋಗ್ಯ ಸರಿ ಇಲ್ಲ, ಏನಾಗಿಲ್ಲ? ಆರೋಗ್ಯ ಸರಿ ಇಲ್ಲ. ಆದ್ರೆ ನಿಮ್ಮ ಮಗನನ್ನ ಮಾತ್ರ ನೋಡ್ತಿರೋ, ಮಗನ ಜೊತೆಗೆ ಬೇರೆ ಪೇಷಂಟ್ ಅನ್ನು ನೋಡ್ತಿರೋ? ಬೇರೆ ಬೇರೆ ಪೇಷಂಟ್. ನಿಮ್ ಮಗನನ್ನು ನೋಡ್ಬೇಕು, ಅವರಿಗೂ ಬೇರೆಯೊಂದು ನೋಡ್ಬೇಕಲ್ವಾ? ಹೌದು. ಹಾಗೆ ಪ್ರತಿದಿನ ನೀವೇನ್ ಮಾಡ್ಬೇಕಾಗ್ತದೆ? ವಿಶ್ವ ಕುಟುಂಬದ ಮಾಲೀಕರಾಗಿರುವಂತ ನೀವು, ತಾಯಿಯಾಗಿರುವಂತ ನೀವು, ಪಾಲಕರಾಗಿರುವಂತ ನೀವು ಪ್ರತಿದಿನ ವಿಶ್ವದಲ್ಲಿರುವಂತ ಎಲ್ಲರಿಗೂ ಕೂಡ ಏನ್ ಕೊಡ್ಬೇಕಾಗ್ತದೆ? ಈಶ್ವರಿಯ ಶಕ್ತಿಯ ಪಾಲನೆಯನ್ನ ಕೊಡ್ಬೇಕಾಗ್ತದೆ. ಹಳೆ ಕಾಲದ ಹಳ್ಳಿಗಳಲ್ಲಿ ಮನೇಲಿ ಯಾರ್ಯಾರು ಇರ್ತಿದ್ರು ರಾಜಮ್ಮಕ್ಕ? ಅಜ್ಜಿ, ಅಜ್ಜ, ಆಮೇಲೆ ತಾಯಿ, ಆಮೇಲೆ ತಮ್ಮ, ಆಮೇಲೆ ಚಿಕ್ಕಪ್ಪ, ದೊಡ್ಡಪ್ಪ, ದೊಡ್ಡಮ್ಮ, ಆಮೇಲೆ ಎಲ್ಲ ಹಸು. ಬಂದ್ರು ಹಸು. ಹಸು, ಎಮ್ಮೆ, ಎತ್ತು, ನಾಯಿ, ಕುರಿ,
ಕೋಳಿ ಎಲ್ಲ ಇರ್ತಿತ್ತೋ ಇಲ್ವೋ? ಇರ್ತಿತ್ತಣ್ಣ. ಆವಾಗ ಮನೇಲಿರುವಂತ ನೀವು ಎಲ್ಲರಿಗೂ ಆಹಾರ ಕೊಡ್ಬೇಕಲ್ವಾ? ಕೊಡ್ಬೇಕು. ಬರೀ ಮನುಷ್ಯರಿಗಷ್ಟೇ ಅಲ್ಲ, ನಿಮ್ಗೆ ನಾಯಿ ಬೇಕು ಬೇಕು ಅಂತಂದ್ರೆ ಅದಕ್ಕೂ ಕೂಡ ಏನು ಕೊಡ್ಬೇಕಾಗ್ತದೆ, ಅದರ ಪಾಲನೆಯನ್ನು ಕೂಡ ನೀವು ಮಾಡ್ಬೇಕಾಗ್ತದೆ. ಮಾಡ್ಬೇಕಾಗ್ತದೆ. ಹಾಗೆ ಇಲ್ಲೂ ಕೂಡ ಈ ಪ್ರಪಂಚದಲ್ಲಿ ಇದ್ದೀವಿ, ವಿಶ್ವದಲ್ಲಿ ಇದ್ದೀವಿ ಅಂತಂದ್ರೆ ಸರ್ವರ ಪಾಲನೆಯನ್ನ ಮಾಡುವಂಥದ್ದು ನಮ್ಮ ಆದ್ಯ ಕರ್ತವ್ಯ, ನಾವೇ ಮಾಡಬೇಕಾಗಿದೆ. ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಮಾಸ್ಟರ್ ಸರ್ವಶಕ್ತಿವಾನ್ ಸೀಟಲ್ಲಿ ಕುತ್ಕೊಂಡ್ಬಿಟ್ಟು ನಿಮ್ಮ ಮನ ಬುದ್ಧಿಯನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡೋದರ ಮೂಲಕ ವಿಶ್ವ ಕಲ್ಯಾಣಕ್ಕೆ ನೀವು ನಿಮಿತ್ತರಾಗಬೇಕು. ಅದಕ್ಕಾಗಿ ತಂದೆಗೆ ಶಿವರಾತ್ರಿಯ ಉಡುಗೊರೆಯಾಗಿ ಏನ್ ಕೊಡ್ಬೇಕಂತೆ? ಎಕ್ಕದ ಹ ಎಕ್ಕದ. ನಾವ್ ಯಾವ ಹೂ ತಗೊಂಡೋಗ್ತೀವಿ? ಗುಲಾಬಿ ಹೂ, ರೋಸು. ಓಕೆ, ಸರಿ. ನಾನು ಸ್ಥೂಲವಾದ ಎಕ್ಕದ ಹೂವನ್ನ ತಗೊಂಡೋಗ್ಬಿಟ್ಟು ಲಿಂಗದ ಮೇಲೆ ಹಾಕ್ಬಿಟ್ರೆ ಅವಾಗ ಏನಾಗ್ತದೆ? ನನ್ನ ಮಾಸ್ಟರ್ ಸರ್ವಶಕ್ತಿವಾನ್ ಆಗ್ತೇನೆ, ಆಗಲ್ವೋ? ಇಲ್ಲ. ಇಲ್ಲ. ಬಾಬಾ ಹೇಳ್ತಾರೆ, ಮನಸ್ಸಿನಿಂದ ವ್ಯರ್ಥ ಸಂಕಲ್ಪ ರೂಪದ ಎಕ್ಕದ ಹೂವನ್ನ ಏನ್ ಮಾಡ್ಬೇಕಂತೆ? ಅರ್ಪಣೆ ಮಾಡ್ಬೇಕು. ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಮಾಡಿದ ಮೇಲೆ ನಿಮ್ಮಲ್ಲಿ ಎಂದೂ ಕೂಡ ವ್ಯರ್ಥ ಬರಬಾರ್ದು. ಸರಿ ಆಗತ್ತೋ ಆಗಲ್ವೋ, ವಿಜಯ ಸಿಗತ್ತೋ ಸಿಗಲ್ವೋ ಅಂತ ನಿಮ್ಮ ಮನಸ್ಸಲ್ಲಿ ಎಂದೂ ಕೂಡ ಪ್ರಶ್ನೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂದ್ರೆ ನಿಮಗೆ ಯಾವ್ದು ದುಃಖ ಕೊಡುತ್ತೆ, ಇಲ್ಲಿ ಸಮಸ್ಯೆ ಬರುತ್ತೆ, ಯಾವ ಕಾರಣದಿಂದ ಸಂಪಾದನೆ ಆಗ್ತಾ ಇಲ್ಲ, ಅದನ್ನ ಬಾಬಾ ಹೇಳ್ತಾರೆ ನನಗೆ ಕೊಡಿ ಅಂತ ಹೇಳ್ತಾರೆ. ಹೇಗೆ ಮನೆ ಬಾಗಿಲ ಹಳೆ ಕಬ್ಬಣ, ತಗಡು, ಪ್ಲಾಸ್ಟಿಕ್, ರದ್ದಿ, ಪೇಪರ್ ಕೊಡಿ ಅಂತ ಬರ್ತಾರಲ್ಲ, ಹಾಗೆ ಬಾಬಾನು ಕೂಡ ಏನ್ ಹೇಳ್ತಿದ್ದಾರೆ, ನಿಮ್ಗೆ ಯಾವ ವಸ್ತುಗಳಿಂದ ತೊಂದರೆ ಆಗ್ತಾ ಇದಾವೋ ಅದನ್ನೇನ್ ಮಾಡಿ ಕೊಟ್ಬಿಡಿ. ನನಗೆ ಕೊಟ್ಬಿಡಿ, ಒಳ್ಳೇದನ್ನ ತೆಗೆದುಕೊಳ್ಳಿ ಅಂತ ಹೇಳ್ತಿದ್ದಾರೆ. ಸರಿನಾ? ಆ ಮೂಲಕ ನಂಬರ್ 1 ಪ್ರೈಸ್ ಅನ್ನ ಏನ್ ಮಾಡ್ಬೇಕು? ತಗೊಳ್ಬೇಕು. ಅಂತಂದ್ರೆ ಆ ಪರೀಕ್ಷೆಯಲ್ಲಿ ಯಾರು ಗೌರವಯುತವಾಗಿ ಪಾಸ್ ಆಗ್ತಾರೋ ಅವ್ರಿಗೆ ಮಾತ್ರ ಏನ್ ಸಿಗ್ತದೆ? ನಂಬರ್ 1. ಅಂತಂದ್ರೆ ಇದು ಹೈಯರ್ ಲೆವೆಲ್ನ ಹೈಯೆಸ್ಟ್ ಲೆವೆಲ್ ಏನು? ಸೇವೆ. ಮ್ಯಾಕ್ಸಿಮಮ್ ಯಾರು ಮ್ಯಾಕ್ಸಿಮಮ್ ಮಾಡ್ತಾರೆ ಆ ಪೋಸ್ಟ್ ಅಲ್ಲಿ ಅವ್ರಿಗೆ ಮಾತ್ರ ಏನಾಗ್ತದೆ ಆ ಪೋಸ್ಟ್ ಹೇಳುವಂಥದ್ದು ಸಿಗ್ತೈತಿ. ಅದಕ್ಕೆ ಇಂಥ ಸೇವೆಗೆ ನೀವೇನಾಗಬೇಕಾಗ್ತದೆ? ನಿಮಿತ್ತರಾಗಬೇಕಾಗ್ತದೆ. ದಿನದಲ್ಲಿ ಹೆಚ್ಚಿನ ಸಮಯ ಇದೇ ರೀತಿ ಸೇವೆಯನ್ನು ನೀವೇನ್ ಮಾಡ್ಬೇಕು? ಮಾಡಬೇಕು. आज आप सभी और साथ में चारों ओर के सर्व बच्चे अमृत वेले से लेकर बड़े स्नेह भरी मुबारकें अपने ಪ್ರೇಮ और ಖುಷಿ ಸೇ ದೇ ರಹೆ ಹೈ. ಶಿವರಾತ್ರಿ ಆಗಿರುವಂತ ಕಾರಣದಿಂದ ಸಮ್ಮುಖದಲ್ಲಿರುವಂತ ನಿಮ್ಮ ಮಕ್ಕಳು ಜೊತೆಗೆ 4 ಕಡೆಯಲ್ಲಿ ಇರುವಂತ ಭಗವಂತನ ಮಕ್ಕಳು, ಭಗವಂತನ ಅರ್ಥಕೊಂಡಂತವರು ಅಮೃತ ವೇಳೆಯಿಂದನೇ ಸ್ಟಾರ್ಟ್ ಮಾಡಿ ತುಂಬಾ ಸ್ನೇಹದಿಂದ, ಪ್ರೀತಿಯಿಂದ, ಖುಷಿಯಿಂದ ಬಾಬನಿಗೆ ಏನ್ ಹೇಳ್ತಿದಾರಂತೆ? ಶುಭಾಶಯ. ಯಾವ ಶುಭಾಶಯ? ಯಾವ ಶುಭಾಶಯ? ಜನ್ಮದಿನ ಶುಭ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಶುಭಾಶಯವನ್ನು ಹೇಳ್ತಿದ್ದಾರೆ. ಆಗ ನೀವು ಬಾಬನಿಗೆ ಹೇಳಿದಾಗ ಬಾಬಾನು ನಿಮ್ಗೆ ಏನ್ ಮಾಡ್ಬೇಕಾಯ್ತು? ಹೇಳ್ಬೇಕಾದ್ರೆ ಹ್ಯಾಪಿ ಬರ್ಡೇ ಅಂತ ಹೇಳಬೇಕು ಅಲ್ವಾ? ಹಾಗೆ ಹ್ಯಾಪಿ ಬರ್ಡೇ ಹೇಳಬೇಕು ಅಂತಂದ್ರೆ ನೀವು ಅವನಿಗೆ ಶುಭಾಶಯ ಹೇಳಲಿಕ್ಕೆ ಹೋಗಿದ್ದೀರಾ ಅಂತಂದ್ರೆ ನೀವು ಏನಾದ್ರು ಗಿಫ್ಟ್ ತಗೊಂಡು ಹೋಗ್ಬೇಕಲ್ಲ. ಅವರು ನಿಮ್ಗೆ ಶುಭಾಶಯ ಅವರು ಒಂದು ಗಿಫ್ಟ್ ತಗೊಂಡು ಬರ್ಬೇಕಲ್ಲ. ನೀವೇನ್ ಗಿಫ್ಟ್ ಕೊಡ್ಬೇಕಂತೆ? ನಾವು ನಮ್ಮಲ್ಲಿರುವ ವ್ಯರ್ಥ ಸಂಕಲ್ಪಗಳು. ಅಂದ್ರೆ ಗಿಫ್ಟ್ ಯಾವ್ದನ್ನು ಕೊಡ್ಲಿಕ್ಕೆ ಆಗತ್ತೆ ಅಂತಂದ್ರೆ ಯಾರ ಹತ್ರ ಏನಿದೆಯೋ ಅದೇ ತಾನೇ ಗಿಫ್ಟ್ ಕೊಡ್ಲಿಕ್ಕೆ ಆಗ್ತದೆ. ಇಲ್ದೇ ಇರೋದನ್ನ ಗಿಫ್ಟ್ ಹೆಂಗ್ ಕೊಡ್ಲಿಕ್ಕೆ ಆಗ್ತದೆ? ಇಲ್ಲ. ನಿಮ್ಮ ಹತ್ರ ಏನಿದೆ ಅಂದ್ರೆ ಜಾಸ್ತಿ ಸಂಕಲ್ಪ ಅದನ್ನ ನನ್ ಕೊಟ್ಬಿಡಿ ಅಂತ ಹೇಳ್ತಾರಂತೆ. ಬಾಬಾ ಹತ್ರ ಜಾಸ್ತಿ ಏನಿದೆ ಅಂತೆ? ಸರ್ವಶಕ್ತಿಗಳು. ಅದನ್ ಬಾಬಾ ಏನ್ ಮಾಡ್ತಾರಂತೆ? ನೀವೇನ್ ಮಾಡ್ಬೇಕಂತೆ? ನಾವು ವಿಶ್ವಾತ್ಮರಿಗೆ ಕೊಡ್ಬೇಕಾಗತ್ತೆ. ಎಲ್ಲರಿಗೂ ಹಂಚಿಲಿಕ್ಕೆ ಕೊಡ್ಬೇಕು ಹೊರತು ನೀವ್ ಇಟ್ಕೊಳಂಗಿಲ್ಲ, ನೀವು ತಿನ್ನುವಂಗಿಲ್ಲ, ನಿಮ್ಗೆ ಬೇಕಾದವ್ರಿಗೆ ಮಾತ್ರ ಕೊಡುವಂಗಿಲ್ಲ. ನಾನು ಕೊಡೋದು ಯಾವ್ದಕ್ಕೋಸ್ಕರ? ಎಲ್ಲರಿಗೂ ಹಂಚಲಿಕ್ಕೋಸ್ಕರ. ಕೊಟ್ಟಾಗ ವ್ಯಾಪಾರ ಅಂತ ಆಗ್ತದ. ವ್ಯಾಪಾರ ಮಾಡಿದಾಗ ಏನಾಗ್ತದೆ? ಲಾಭ ಆಗ್ತದೆ. ಲಾಭ ಅದೇನಾಗ್ತದೆ? ಯಾರಿಗೆ ಸಿಗ್ತದೆ? ನಮ್ಗೆ ಜಮಾ ಆಗುತ್ತೆ. ಯಾರು ವ್ಯಾಪಾರ ಮಾಡ್ತಾರ ಅವ್ರಿಗೆ ಜಮಾ ಆಗ್ತದೆ. ಜಮಾ ಆದಾಗ ಏನಾಗ್ತದೆ? ಸಾಲ ತೀರತ್ತೆ.
ಹೊಸ ಹೊಸ ಸಾಧನಗಳನ್ನು ತರಬಹುದು, ಶ್ರೀಮಂತರು ಆಗ್ಬಹುದು. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ ಶುಭಾಶಯವನ್ನು ಎಲ್ಲರೂ ಕೂಡ ಬಾಬನಿಗೆ ಏನ್ ಮಾಡ್ತಾರಂತೆ, ಹ್ಯಾಪಿ ಬರ್ಡೇ ಅಂತ ಏನ್ ಮಾಡ್ತಿದ್ದಾರೆ, ಶುಭಾಶಯವನ್ನ ಕೊಡ್ತಾ ಇದ್ದಾರೆ. तो बाप भी आप सभी सिकलदे बच्चों को इस जयंती की मुबारक देने आए हैं. ತಂದೆನೂ ಕೂಡ ತುಂಬಾ ದಿನದಿಂದ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಈ ಜಯಂತಿಯ ಶುಭಾಶಯವನ್ನ ಕೊಡ್ಲಿಕ್ಕೆ ಎಲ್ಲಿಂದ ಬಂದಿದ್ದಾರಂತೆ, ಪರಮಧಾಮದಿಂದ ಮಕ್ಕಳಿಗೆ ಶುಭಾಶಯ ಕೊಡ್ಲಿಕ್ಕೆ ಬಂದಿದ್ದಾರೆ. ಶುಭ ಆಶಯ ಅಂತಂದ್ರೇನು? ಶುಭ ಆಶಯ ಅಂತಂದ್ರೇನು? ಒಳ್ಳೆಯ ಅದೇ ಒಳ್ಳೆಯದು, ಒಳ್ಳೆ ಆಶ್ರಯ. ಶುಭ ಕೋರುವುದು. ಶುಭ ಅಂದ್ರೆ ಒಳ್ಳೇದು, ಆಶಯ ಅಂದ್ರೆ ಆಗ್ಲಿ ಅಂತ. ಏನಕ್ಕೆ? ಕೊಡುವುದು. ಒಳ್ಳೇದಾಗ್ಲಿ. ಒಳ್ಳೇದು ಆಗ್ಲಿ. ಸರಿ, ಬರೀ ಒಳ್ಳೇದಾಗ್ಲಿ ಅಂತಂದ್ರೆ ಆಗತ್ತಾ? ಇಲ್ಲ, ಅಥವಾ ಏನಾದ್ರು ಕೊಡಬೇಕು? ಕೊಡ್ಬೇಕು. ಏನಾನ ನಿಮ್ಮ ಎದುರುಗಡೆಗೆ ಯೋಗೇಶನ ಬಂದಿದ್ದಾರೆ. ಯಾರು ಬಂದಿದ್ದಾರೆ? ಯೋಗೇಶನ. ಯಾವಾಗ? ಇವಾಗೆ ನಿಮ್ ಮನೆಗೆ ಅಂತ ತಿಳ್ಕೊಳ್ಳಿ. ಈಗ ನಿಮ್ ಮನೆಗೆ ಬಂದಿದ್ದಾರೆ. ಯಾವಾಗ? ಮಧ್ಯಾಹ್ನ 11 ಗಂಟೆಗೆ. ಎಷ್ಟು ಗಂಟೆಗೆ? 11 ಗಂಟೆ. ಮಧ್ಯಾಹ್ನ ಗಂಟೆ. ಆವಾಗ ನೀವು ಕೇಳ್ತೀರಿ, ಅಣ್ಣವ್ರೆ ತಿಂಡಿ ತಿಂದ್ರಾ ಅಂತ ಕೇಳ್ತೀರಿ. ಯಾರಿಗೆ? ಯೋಗನ. ಯೋಗೇಶ್. ಅವ್ರು ಹೇಳ್ತಾರೆ, ಇಲ್ಲ ಕೊರೆ ತಿಂಡಿ ತಿನ್ಲೇ ಇಲ್ಲ, ಬೆಳಿಗ್ಗೆ ತರ್ಲಿಕ್ಕೆ ಆಗ್ಲೇ ಇಲ್ಲ, ಜರ್ನಿಲಿ ಇದ್ನಪ್ಪ, ಬಸ್ ಬೇಗ ಬರುತ್ತೆ ಅಂತ ಯೋಚನೆ ಮಾಡಿದ್ದೆ, ಬರ್ಲಿಕ್ಕೆ ಲೇಟ್ ಆಗ್ಬಿಡ್ತು, ಏನು ತಿಂಡಿ ತಿನ್ಲಿಲ್ಲ ಅಂತ ಹೇಳ್ತಾರೆ. ಯಾರು? ಯೋಗೇಶ್ ತಿಂಡಿ ತಿಂದಿಲ್ಲ ಅಂತಂದ್ರೆ ಯೋಗೇಶ್ವರನ ಹೊಟ್ಟೆ ತುಂಬೋಗಿದೆ ಅಲ್ವಾ? ಇಲ್ಲ. ಆವಾಗ ನೀವೇನ್ ಮಾಡ್ತೀರಿ? ಅವ್ರ ಎದುರುಗಡೆ ಬಂದು, ಯೋಗೇಶಣ್ಣ ಪಾಪ ನಮ್ಮವ್ರಲ್ವಾ, ತುಂಬಾ ಹಸಿದ್ದಾರೆ, ಅವ್ರಿಗೆ ಮಸಾಲೆ ದೋಸೆ ಸಿಗ್ಲಿ, ಪುರಿ ಸಿಗ್ಲಿ, ಮುದ್ದೆ ಸಿಗ್ಲಿ, ಅವರೆಕಾಳು ಸಾಂಬಾರ್ ಸಿಗ್ಲಿ ಎಂದು ಶುಭ ಹಾರೈಸ್ತಾ ಇರಿ. ಅವ್ರಿಗೆ ಹೊಟ್ಟೆ ತುಂಬೋಗ್ಬಿಡ್ತದಲ್ವಾ? ಇಲ್ಲ. ಮಾಡಿಕೊಡ್ಬೇಕು. ನೀವು ಶುಭ ಆಶಯ ಇಟ್ಟಿದ್ದೀರಲ್ವಾ, ಒಳ್ಳೇದಾಗ್ಲಿ, ತಿಂಡಿ ಕೊಡ್ಲಿ, ಊಟ ಸಿಗ್ಲಿ ಅಂತ ಬಿಟ್ಟು. ಅದು ಬರೀ ಹೇಳೋದಲ್ಲ, ಮಾಡಿ ಕೊಡ್ಬೇಕು. ಹೇಳಿದ್ರೆ ಏನಾಗ್ತದೆ? ಹಾ, ಬರೀ ಹೇಳ್ತಾ ಕೂತ್ಕೊಳ್ಳೋದಪ್ಪ. ಹಾ, ಎಲ್ಲಾ ಕೆಲ್ಸ ಬಿದ್ಬಿಟ್ಟು ಅವ್ರ ಎದುರುಗಡೆ ಕುತ್ಕೊಂಡ್ಬಿಟ್ಟು ಏನ್ ಮಾಡೋದು? ಹೇಳ್ತಾ ಕೂತ್ಕೊಂಡು ಏನು ಕೊಡುವಂಗಿಲ್ಲ. ಅಣ್ಣವ್ರೆ ಪುರಿ ಕೊಡ್ಲಾ, ದೋಸೆ ಕೊಡ್ಲಾ, ಜಾಮೂನ್ ಕೊಡ್ಲಾ ಅಂತ ಏನ್ ಮಾಡೋದು? ಕೇಳೋದು ಬಿಟ್ರೆ ಕೊಡುವಂಗಿಲ್ಲ. ಹಾಗೇನೆ ವಿಶ್ವಕ್ಕೆಲ್ಲ ಒಳ್ಳೇದಾಗ್ಲಿ, ಎಲ್ಲರಿಗೂ ಭಗವಂತನ ಸಂದೇಶ ಸಿಗ್ಲಿ, ನಮ್ಮನೆಯರಿಗೂ ಕೂಡ ಭಗವಂತನ ಸಂದೇಶ ಸಿಗ್ಲಿ ಹೇಳ್ತಾ ಕೂತ್ಕೊಳ್ಳೋದು. ಸಂದೇಶ ಸಿಗ್ತದೋ ಸಿಗಲ್ವೋ? ಹಾ, ಸಿಗದಿಲ್ಲ. ಹೇಳ್ಬೇಕು, ಕೊಡ್ಬೇಕು. ಕೊಡ್ಬೇಕು. ಬರೀ ಶುಭ ಆಶಯವನ್ನ ಇಟ್ಕೊಳ್ಬೇಕು ಅಥವಾ ಶುಭ ಕೊಡಬೇಕು? ಶುಭ ಕೊಡ್ಬೇಕು. ಶುಭ ಕೊಡೋದರ ಮೂಲಕ ಅವರಿಗೆ ಶುಭ ಆಗ್ಬೇಕು. ಶುಭ ಅಂತಂದ್ರೇನು? ಶುಭ ಅಂತಂದ್ರೇನು? ಒಳ್ಳೇದು. ಯಾರಿಗಾಗ್ಬೇಕು? ಎಲ್ರಿಗೂ. ಆತ್ಮಗಳಿಗಾಗ್ಬೇಕು. ಜಡ ವಸ್ತುಗಳು ಯಾವ? ಓಕೆ. ಯಾರಿಗಾದ್ರೂ ಒಳ್ಳೇದು ಯಾವ್ದಿಂದ ಆಗ್ತದೆ? ಪರಮಾತ್ಮನ ಶಕ್ತಿಯಿಂದ. ಬರ್ದಿಟ್ಕೊಳ್ಳಿ. ಈ ಪ್ರಪಂಚದಲ್ಲಿ ಯಾರಿಗಾದ್ರೂ ಒಳ್ಳೇದಾಗುದಿದ್ರೆ ಅದು ಕೇವಲ 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 ಪರಮಾತ್ಮನ ಕುಲ ಶಕ್ತಿಯಿಂದ ಮಾತ್ರ ಶುಭವಾಗತ್ತೆ ಹೊರತು ಬೇರೆ ನೀವು ಕೊಡುವಂತ ಬಂಗಾರದಿಂದ, ಹಣದಿಂದ, ಊಟದಿಂದ ಯಾರಿಗೂ ಶುಭ ಆಗೋದಿಲ್ಲ. ಆ ಕಾರಣದಿಂದ ನಾಟಕದಲ್ಲಿ ಪ್ರತಿ ಸೆಕೆಂಡ್ ಜನ ತಮೋ ಪ್ರಧಾನದ ಕಡೆಗೆ ಹೋಗ್ತಾ ಇದ್ದಾರೆ ಹೊರತು ಸತೋ ಪ್ರಧಾನದ ಕಡೆಗೆ ಹೋಗ್ತಾ ಇಲ್ಲ. ದಿನದಿಂದ ದಿನಕ್ಕೆ ದುಃಖ ಏನಾಗ್ತದೆ? ಜಾಸ್ತಿ ಆಗ್ತದೆ. ಯಾಕಂತದಲ್ಲಿ ಸಂಪಾದನೆ ಇಲ್ಲ. ಆ ಕಾರಣದಿಂದ ಅಲ್ಲಿ ಶುಭದ ಬದಲು ಏನಾಗ್ತಾ ಇದೆ? ಶುಭ. ಇವತ್ತು ಬೆಂಗಳೂರು ಅಂತ ದೊಡ್ಡ ದೊಡ್ಡ ಊರಿನಲ್ಲಿ ಇರ್ತೀರ, ಶುಭನೋ ಅಶುಭನೋ? ಅಶುಭ. ಸರಿ, ಕುರ್ಲಾನ್ ಬೆಡ್ ಮೇಲೆ ಮಲ್ಕೊಳ್ಳೋದು ಶುಭನೋ ಅಶುಭನೋ? ಅಶುಭ. ಐಸ್ ಕ್ರೀಮ್ ತಿನ್ನೋದು ಶುಭನೋ ಅಶುಭನೋ? ಅಶುಭ. ಮಣ್ಣಿನ ನೆಲದ ಮೇಲೆ ವಾಸ ಮಾಡೋದು ಶುಭನೋ ಅಶುಭನೋ? ಶುಭ. ನೀವು ಮತ್ತೆ ಯಾವ್ದು ಆಯ್ಕೆ ಮಾಡಿದ್ದೀರಿ? ಕುರ್ಲನ್. ನೋಡ್ಲಿಕ್ಕೆಲ್ಲ ತುಂಬಾ ಚೆನ್ನಾಗಿದೆ, ಆದ್ರೆ ಆಗ್ತಾ ಇರೋದೇನೋ ಅಶುಭ ತಾನೇ.
ಇಷ್ಟೆಲ್ಲ ಇದ್ದೂನು ಕೂಡ ಭಗವಂತನ ಶಕ್ತಿ ಸಿಕ್ಕಿದಾಗ ನಮ್ಗೆ ಏನಾಗ್ಬಿಡ್ತದೆ? ಖುಷಿ ಅಲ್ವಾ? ಅದಕ್ಕೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ನೀವೇನ್ ಆ ಖುಷಿಯ ಆತ್ಮಿಕ ಆಹಾರವನ್ನ ಊಟವನ್ನ ತಿಂತಾ ಇದ್ದೀರೋ, ಬೇರೆಯವ್ರಿಗೂ ಕೂಡ ಆ ಭೋಜನವನ್ನ ಏನ್ ಮಾಡ್ಬೇಕು? ಕೊಡ್ಬೇಕು. ತಿಳಿಸಲಿಕ್ಕೆ ನೀವು ನಿಮಿತ್ತರು ಆಗ್ಬೇಕಾಗ್ತದೆ. ಅದಕ್ಕಾಗಿ ಯಾವಾಗ ನೀವು ಪರಮಾತ್ಮನ ಶಕ್ತಿಯನ್ನು ಎಲ್ಲರಿಗೂ ತಲುಪಿಸ್ತೀರೋ, ಆವಾಗ ಅವರಿಗೆಲ್ಲರಿಗೂ ನಿಮ್ಮನ್ನ ಸೇರಿಸ್ಬಿಟ್ಟು ಏನಾಗ್ತದೆ? ಶುಭ ಆಗ್ತದೆ. ಈಗ ಹೇಳಿ, ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಬಿಲ್ಡಿಂಗ್ ಕಟ್ಕೊಡ್ಬೇಕು, ಬೈಕ್ ಕೊಡ್ಬೇಕು, ಕಂಪ್ಯೂಟರ್ ಕೊಡ್ಬೇಕು, ವಜ್ರ ನೆಕ್ಲೆಸ್ ಕೊಡ್ಬೇಕು. ಏನು ಕೊಡಂಗಿಲ್ಲ. ಜ್ಞಾನ ಶಕ್ತಿ ಕೊಡ್ಬೇಕು. ಭಗವಂತನ ಸರ್ವಶಕ್ತಿಗಳಂತ ಭಗವಂತನ ಸರ್ವಶಕ್ತಿಗಳನ್ನ ನಿಜವಾಗ್ಲೂ ಅವ್ರ ಮೇಲೆ ನಿಮ್ಗೆ ಪ್ರೀತಿ ಇದ್ರೆ ಭಗವಂತನ ಶಕ್ತಿ ಕೊಡಿ. ಹೌದು. ಅವ್ರಿಗೆ ಅದು ಸಿಗ್ಲಿ ಇದು ಸಿಗ್ಲಿ ಅಂತ ಏನ್ ಮಾಡ್ಬೇಡಿ. ಬಾಯಾಗ ಹೇಳೋಂಗಲ್ಲ. ಹಾ? ಹೇಳೋದಲ್ಲ. ಹೇಳ್ಬಾರ್ದು. ನಮ್ಮ ಬಾಬಾ ಏನ್ ಹೇಳಿದ್ರು ನೋಡಪ್ಪ, ನನ್ನ ಸಂಪಾದನೆ 1 ಪೈಸಾನು ಕೂಡ ನಿಮ್ಗೆ ಸಿಗೋದಿಲ್ಲ. ಮಕ್ಕಳಿಗೆ ಪತ್ನಿಗೆ ಹೇಳಿದ್ರು, ಬೇಕಾದ್ರೆ ನಾನೇನು ಸಂಪಾದನೆ ಮಾಡ್ತಿದ್ದೀನೋ ಬಾಬನ ಜೊತೆಗೆ ಬನ್ನಿ, ನೀವ್ ಎಷ್ಟು ಬೇಕಾರಷ್ಟು ತಗೊಳ್ಳಿ. ಬಾಬನಿಗೆ ಗೊತ್ತಾಗ್ಬಿಡ್ತು ಏನಂತ, ಕೊಡಬೇಕಾಗಿರೋದು ಯಾವ್ದನ್ನ? ಸರ್ವಶಕ್ತಿ ಗುಣಗಳನ್ನ. ಆಧ್ಯಾತ್ಮಿಕ ಶಕ್ತಿನೇ ಹೊರತು ಶರೀರಕ್ಕೆ ಬೇಕಾಗಿರೋದಲ್ಲ ಅಂತ ಬ್ರಹ್ಮ ಬಾಬರಿಗೆ ಗೊತ್ತಾಗ್ಬಿಡ್ತು ಅಲ್ವಾ? ಅದ ನಾವೇನ್ ಮಾಡ್ತೀವಿ? ಶರೀರಕ್ಕೆ ಬೇಕಾಗಿರೋದನ್ನೇ ಕೊಡ್ತೀವಿ. ಅದೇನೆ ನಮಗೆ ಮತ್ತು ಬ್ರಹ್ಮ ಬಾಬನಿಗೆ ಇರುವಂತ ವ್ಯತ್ಯಾಸ. ಆಯ್ತಾ? ಈಗ ಅದನ್ನು ಚೇಂಜ್ ಮಾಡಿ, ಈಗಲಾದ್ರೂ ಬದಲಾವಣೆ ಆಗ್ರಿ. ಮಾಡಿಕೊಂಡು ಸರ್ವರಿಗೂ ಭಗವಂತನ ಶಕ್ತಿಯನ್ನ ಕೊಡ್ಲಿಕ್ಕೆ ಏನಾಗಿ ನಿಮಿತ್ತರಾಗಿ ಈ ರೀತಿ ಒಂದು ವಿಶೇಷವಾದಂತಹ ಬರ್ತಡೇ ಬಾಬಾ ಏನ್ ಹೇಳ್ತಿದ್ದಾರೆ, ಮುಬಾರಕ್ ಕೊಡ್ತಾ ಇದ್ದಾರೆ. ಏಕ್ ಏಕ್ ಬಚ್ಚಾ ಬಾಪ್ ಕೆ ಲಿಯೆ ಅತಿ ಪ್ಯಾರಾ ದಿಲ್ ಕಾ ದುಲಾರಾ ಹೈ. ಒಂದೊಂದು ಮಗುನು ಕೂಡ ಹೃದಯ ಶ್ರೀಮಂತಿಕೆಯಲ್ಲಿರುವಂತೆ. ಬಾಬಾ ಎಲ್ಲಿ ಇಟ್ಕೊಂಡಿದಾರಂತೆ ಮಕ್ಕಳನ್ನ? ಹೃದಯದಲ್ಲಿ. ಯಾವಾಗ ಯಾವಾಗ ಯಾವಾಗ? ಈಗ ಸಂಗಮ ಯುಗದಲ್ಲಿ ಯಾವ ಮಗುವನ್ನ ಒಬ್ಬ ತಂದೆ ಅಥವಾ ತಾಯಿ ತಮ್ಮ ಹೃದಯದಲ್ಲಿ ಇಟ್ಕೊಂಡಿರ್ತಾರೆ. ಆ ತಂದೆ ತಾಯಿ ಹೇಳಿದಂಗೆ ಎಲ್ಲ ಮಕ್ಕಳನ್ನ ಹ್ಮ್ ಹೃದಯದಲ್ಲಿ ಇಟ್ಕೊಂತಾರೆ. ಯಾವ ಮಗು ಮೊದಲು ಶುದ್ಧವಾಗಿರ್ತದ, ಹೌದು. ಮಡಿಲಲ್ಲಿ ಕೂತ್ಕೊಂಡ ಸುಮ್ಮನೆ ಕುಂತಿರ್ತದ, ಅಪ್ಪ ಅಮ್ಮ ಏನ್ ಮಾಡ್ತಾರ ಅದು ಕೇಳ್ಕೊಂಡು ಕುಂತಿರ್ತದ, ಅವರನ್ನೆಲ್ಲಿ ಇಟ್ಕೊಂಡಿರ್ತಾರೆ? ಹೃದಯದಲ್ಲಿ ಮಡ್ಲಲ್ಲಿ ಮಾತ್ ಕೇಳ್ದಿರೋನ್ ಏನ್ ಮಾಡ್ತಾರೆ? ಹೊರಗಡೆ ಇಟ್ಟಿರ್ತಾರೆ. ಹೊರಗಡೆ ಕಳಿಸ್ತಾರೆ. ಅವಾಗ ಚೆಕ್ ಮಾಡಿ, ನಿಮ್ಮ ಮನಸ್ಸು ಸದಾ ಬಾಬನ ಜೊತೆಗಿದೆ, ಸಪ್ತಗುಣದ ಅನುಭವ ಆಗ್ತಾ ಇದೆ ಅಂತಂದ್ರೆ ಬಾಬಾ ನಿಮ್ಮ ಹೃದಯದಲ್ಲಿ ಇಟ್ಕೊಂತಾರೆ. ಇಟ್ಕೊಂಡಿದ್ದಾರೆ. ನೀವು ಮೊಬೈಲ್ ನೋಡ್ತಿದ್ದೀರಾ, ಟಿವಿ ನೋಡ್ತಿದ್ದೀರಾ, ಸೀರಿಯಲ್ ನೋಡ್ತಾ ಇದ್ದೀರಾ ಅಂತಂದ್ರೆ ಹೊರಗಡೆ ಪಕ್ಕದ ಅಥವಾ ನಿಮಗೆ ಅನುಭವ ಆಗ್ತಾ ಇಲ್ಲ ಅಂತಂದ್ರೆ, ಯೋಗದಲ್ಲಿ ಕುತ್ಕೊಂಡು ಕೂಡ ಅನುಭವ ಆಗ್ತಾ ಇಲ್ಲ ಅಂತಂದ್ರೆ ಏನರ್ಥ? ಅಪ್ಪ ಇನ್ನು ಮಡಿಲಲ್ಲಿ ಇಟ್ಕೊಂಡಿಲ್ಲ. ಕಾರಣ ಏನೋ ಮೆಚ್ಕೊಂಡು ಬಂದಿದ್ದೀರಾ, ಏನೋ ದುರ್ವಾಸನೆ ಏನಾಗ್ತಾ ಇದೆ, ಬರ್ತಾ ಇದೆ. तो बाप दादा अपने बाहों की माला से आप सबको मुबारक दे रहे हैं. ಬಾಪ್ ದಾದಾರವರು ತಮ್ಮ ಕೈಯ ಮಾಲೆಯ ಮೂಲಕ ಏನ್ ಮಾಡ್ತಿದಾರಂತೆ? ಶುಭಾಶಯ ಕೊಡ್ತಿದ್ದಾರೆ. ನೀವು ಯಾವ ಮಾಲೆ ಕೊಟ್ಟಿದ್ದೀರಿ ಬಾಬನಿಗೆ? ಎಕ್ಕದ ಮಾಲೆ. ಎಕ್ಕದ ಮಾಲೆ ಬಗ್ಗೆ ಬಾಬಾ ಮುಂದೆ ಮಾತಾಡಿದ್ರು. ಸ್ಟಾರ್ಟಿಂಗ್ ಅಲ್ಲಿ ನಾವು ಶಿವರಾತ್ರಿಗೆ ಬಾಬನ ಮನೆಗೆ ಬಂದಾಗ ಸುಗಂಧ ರಾಜ, ಮಲ್ಲಿಗೆ ಹೂವು, ಆಮೇಲೆ ಗುಲಾಬಿ ಗುಲಾಬಿ ಹೂವಿನ ಹಾರ, ಇದನ್ನೆಲ್ಲ ಏನ್ ಮಾಡ್ತೀವಿ? ಕೊಡ್ತೀವಿ. ಅಯ್ಯೋ ಅಕ್ಕರ ನೋಡಿ, ಹೂ ಎಷ್ಟ್ ಚೆನ್ನಾಗಿದೆಯಲ್ಲ, 1,000 ರೂಪಾಯಿ ಮಾಲೆ, ನಮ್ಮನೇಲೇ ಬೆಳೆದಿದ್ದು, ಎಷ್ಟ್ ಚೆನ್ನಾಗಿದೆ ನೋಡಿ, ಶಿವಬಾಬನ್ ತಲೆ ಮೇಲೆ ಇಟ್ಟಿದ್ದೇನೆ, ಬ್ರಹ್ಮ ಬಾಬರ ತಲೆ ಮೇಲೆ ಇಟ್ಟಿದ್ದೇನೆ, ಎಷ್ಟು ಹಾರ ಚೆನ್ನಾಗಿದೆಯಲ್ಲ ಅಂತ ನಾವೇನ್ ಮಾಡ್ತೀವಿ? ಹೇಳ್ತೀವಿ. ಬಾಬನಿಗೆ ಅದು ಬೇಕಾ? ಇಲ್ಲ. ಶಿವರಾತ್ರಿ ದಿನ ಶಿವಬಾಬನಿಗೋಸ್ಕರ 108 ವೆರೈಟಿ ತಿಂಡಿ ಮಾಡ್ತೀವಿ ಅಲ್ವಾ? ಇಲ್ಲ ಮೇಡಮ್ ಅಷ್ಟೇ. ಬಾಬಾ 5,000 ವರ್ಷದಿಂದ ಏನಾಗ ಹಸಿವಿಂದ ಇದ್ದು ಬಿಟ್ಟಿದ್ದಾರೆ, ಬಂದ್ಬಿಟ್ಟು ನಿಮ್ಮ ಮನೇಲಿ ಬಂದ್ಬಿಟ್ಟು ತಿಂದು ಬಿಡ್ತಾರೆ, ಹೊಟ್ಟೆ ತುಂಬಾ ತಿನ್ಕೊಂಡು ಹೋಗ್ತಾರೆ. ಇಲ್ಲ ತಿಂತಾರೋ ತಿನ್ನಲ್ವಾ? ತಿನ್ನಲ್ಲ. ಮತ್ತೆ ಯಾಕೆ ಮಾಡ್ತೀರಿ? ಅದೇ ದೇವ್ರ ಹೆಸರು ಅವ್ರು ತಿನ್ನೋದಿಲ್ಲ ಅಂದ್ರೆ ಯಾಕೆ ಮಾಡ್ತೀರಿ? ತಿನ್ನಕ್ಕೆ ನಿಮ್ ಮನೆಗೆ ಯೋಗೇಶ್ ಅಣ್ಣ ಬರ್ತಾರೆ, ಅವ್ರು ಮುದ್ದೆ ತಿನ್ನೋದಿಲ್ಲಪ್ಪ, ಅವ್ರಿಗೆ ಮುದ್ದೆ ಮಾಡಿ ಎದ ಕಡೆಗೆ ಇಟ್ರೆ ತಿನ್ನಲ್ಲ. ತಿನ್ನಲ್ಲ. ಮತ್ತೆ ಯಾಕೆ ಮಾಡೋದು? ಮಾಡಬಾರ್ದು. ಮತ್ತೆ ಯಾಕೆ ಮಾಡೋದು ಅಂತಂದ್ರೆ, ಶಿವಬಾಬನ ಹೆಸರು ತಿನ್ನೋದು ನಾವು, ಹೌದು. ನಮಗೆ ಬೇಕು. ಹೆಸರು ಯಾರ್ದು? ಶಿವಬಾಬಾ.
ವರಮಹಾಲಕ್ಷ್ಮಿ ದಿನ ಒಂದು ವಾರದ ಮೊದಲು ನಿಮ್ಮನೆ ಲಕ್ಷ್ಮಿ ಬಂದ್ಬಿಟ್ಟು ನಿಮ್ಗೆ ಹೇಳ್ತಾರೆ ಏನಂತ, ಈ ವರಮಹಾಲಕ್ಷ್ಮಿ ದಿನಕ್ಕೆ ಇಷ್ಟು ಅಮೌಂಟ್ ಇದೆ, ನನಗೆ ಸೀರೆ ಬೇಕು ಅಂತ ಅವ್ರು ಬಂದು ಹೇಳೋಗ್ತಾಳಲ್ವಾ? ನನಗೆ ಉಡುಗೊರೆ ಯಾಕೆ ಕೊಡಿ ಅಂತ ಹೇಳ್ತಾರಲ್ವಾ? ಇಲ್ಲ ಮತ್ತೆ ನಮಗ್ ಬೇಕು. ಮನೇಲಿರೋ ಲಕ್ಷ್ಮಿ ಡಿಮಾಂಡ್ ಅದು ವರಮಹಾಲಕ್ಷ್ಮಿ ಡಿಮಾಂಡ್ ಅಲ್ಲ. ಹೌದು. ಮನೇಲೊಬ್ಬ ಲಕ್ಷ್ಮಿ ಹೆಸರು ಯಾರ್ದು? ಲಕ್ಷ್ಮಿ ವರಮಹಾಲಕ್ಷ್ಮಿ ಬೇಕಾಗಿರುತ್ತೆ ಯಾರಿಗೆ? ನನಗೆ ಹಾಗೇನೆ ಈ ಊಟ ತಿಂಡಿ ಎಲ್ಲ ಬೇಕಾಗಿರುತ್ತೆ ಯಾರಿಗೆ? ನಮಗೆ ರುಚಿ ರುಚಿ ನೋಡ್ಲಿಕ್ಕೆ. ಅದು ಬಾಬನಿಗೆ ಬೇಕಾಗಿದೆ. ಹೇಳ್ತಾರೆ 108 ಮಾಡುವಂಥದ್ದು. ಅಷ್ಟು ಸಮಯ ಕುತ್ಕೊಂಡ್ಬಿಟ್ಟು ಯೋಗ ಮಾಡಿದ್ರೆ ಅಹೋ ಸೌಭಾಗ್ಯ ಅಂತ ಹೇಳ್ತಾರೆ ಬಾಬಾ. ಹೌದು ತಾನೆ? ಅದಕ್ಕಾಗಿ ಯೋಚನೆಯನ್ನ ಚಿಂತನೆಯನ್ನ ಏನ್ ಮಾಡ್ಬೇಕು? चेंज ಮಾಡ್ಬೇಕು. ಬಾಬಾ ಹೇಳ್ತಾರೆ 36 प्रकार का भोजन सतयुग में खाना है, इधर नहीं. 36 ವೆರೈಟಿ ಎಲ್ಲಂತೆ? ಸತ್ಯಯುಗದಲ್ಲಿ. ನಾವೇನ್ ಮಾಡ್ತೀವಿ? ಇಲ್ಲೇ ಮಾಡಿ. ಸಂಗಮ ಯುಗವನ್ನು ಸತ್ಯಯುಗ ಮಾಡ್ಬಿಡ್ತೀವಿ. ಹೌದು. ಹೌದು ತಾನೆ? ಅದಕ್ಕೆ ಈಗ ಸಂಗಮ ಯುಗದಲ್ಲಿ ಇರ್ಬೇಕು, ಸತ್ಯಯುಗದಲ್ಲಿ ಇರ್ಬೇಕು. ಸಂಗಮಯುಗದಲ್ಲಿ. ಓಕೆ, ಓಂ ಶಾಂತಿ. ಓಂ ಶಾಂತಿ.